ಕಳೆದ 2 ವಾರಗಳಲ್ಲಿ ಸತ್ಯವೇದದ ಬೃಹತ್ ಕಥೆ, ದ ಗ್ರೇಟ್ ಸ್ಟೋರಿ ಆಫ್ ದ ಬೈಬಲ್, ಅದನ್ನು ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ನೋಡುವಾಗ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಾರಂಭಿಸುವಾಗ ದೇವರ ಉದ್ದೇಶ ತನ್ನ ಸೃಷ್ಟಿಯ ವಿಷಯದಲ್ಲಿ ಇದು ಆದಿಕಾಂಡದಿಂದಲೂ ಪ್ರಕಟಣೆಯವರೆಗೂ ಅದು ಬರೆಯಲ್ಪಟ್ಟಿದೆ. 66 ಪುಸ್ತಕಗಳಲ್ಲಿ ಆತನ ಉದ್ದೇಶ ಅದು ನಮಗೆ ಕಂಡು ಬರ್ತದೆ. ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಸತ್ಯವೇದವನ್ನು ನಾವು 4 ಅಂಶಗಳಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದನು, ಆತನ ಸೃಷ್ಟಿಕರ್ತ. ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ಅವನು ಪಾಪ ಮಾಡಿದ ನಿಮಿತ್ತವಾಗಿ ಅವನು ದೇವರ ಸಂಪರ್ಕವನ್ನು ಕಳೆದುಕೊಂಡ. ಪಾಪದ ನಿಮಿತ್ತವಾಗಿ ಬಂದಂತಹ ಆ ಒಂದು ಶಾಪಗಳು, ಅವಿಧೇಯತ್ವ ಫಲವಾದಂತಹ ಅನೇಕ ಏರುಪೇರುಗಳು ಇವತ್ತಿನ ಈ ಪ್ರಪಂಚಕ್ಕೆ ಕಾರಣವಾಗಿದೆ. ದೇವರು ಆದಿಯಲ್ಲಿ ಉಂಟು ಮಾಡಿದಾಗ ಈ ಪ್ರಪಂಚ ಈಗಿರಲಿಲ್ಲ. ಆದರೆ ಪಾಪ ಪ್ರವೇಶದ ನಂತರ ಅದು ಸಂಪೂರ್ಣವಾಗಿ ತನ್ನ ಸ್ಥಿತಿಗತಿಯನ್ನ ಕಳೆದುಕೊಂಡು ಹಾಳಾಗುವುದಕ್ಕೂ ನಷ್ಟವಾಗುವುದಕ್ಕೂ ಅದು ಗುರಿಯಾಗುತ್ತಾ ಬರ್ತಾ ಇದೆ. ಆದರೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಕಾರಣ, ತನ್ನ ಸ್ವರೂಪ ಮನುಷ್ಯನಲ್ಲಿ ಇರುವುದರಿಂದ ಅವನನ್ನ ಹಾಗೆ ಹಾಳಾಗುವುದಕ್ಕೆ ಬಿಡಬಾರದೆಂದು ದೇವರು ತನ್ನ ಪ್ರೀತಿಯ ಗುಣವನ್ನು ತೋರಿಸಿ ಅವನನ್ನ ತಿರುಗಿ ತನ್ನ ಸಾನ್ನಿಧ್ಯಕ್ಕೆ, ತನ್ನ ಅನ್ಯೋನ್ಯತೆಗೆ ಕರ್ಕೊಂಡು ಬರುವಂತ ಪ್ರಯತ್ನವನ್ನ ಆತನು ಮಾಡ್ತಾನೆ. ಅದೇ ವಿಮೋಚನೆ. ಆದಿಕಾಂಡದಲ್ಲಿ ಪ್ರಾರಂಭವಾಗುವಂತಹ ವಿಮೋಚನೆ ಅದು ಕ್ರಿಸ್ತನ ನರವತಾರದಲ್ಲಿ, ಶಿಲುಬೆಯ ಮರಣದಲ್ಲಿ ಅದು ಪರಿಪೂರ್ಣವಾದಂತಹ ವಿಮೋಚನಾ ಕಾರ್ಯವನ್ನ ಆತನು ಮಾಡಿದನು. ಈ ನಿಮಿತ್ತವಾಗಿ ತಿರುಗಿ ದೇವರ ಸೃಷ್ಟಿಯಾದ ಮನುಷ್ಯನು ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸಿಕೊಂಡು ದೇವರ ಗುಣಾತಿಶಯಗಳನ್ನು ಹೊಂದಿದವನಾಗಿ ಆತನು ಜೀವಿಸುವುದಕ್ಕೆ ದೇವರು ಅವನಿಗೆ ನೂತನ ಜೀವನ ಅಥವಾ ಹೊಸದಾಗಿ ಅವನನ್ನು ಸೃಷ್ಟಿಸಿದನು. ಇದೇ ಸತ್ಯವೇದದ ಕತೆ. ವಿಮೋಚನಾ ಕಾರ್ಯವು ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾಡ್ತಾ ಬರ್ತದೆ, ಸಿದ್ಧತೆ ಆಗ್ತಾ ಇತ್ತು. ವಿಮೋಚನಾ ಕಾರ್ಯ ಸಿದ್ಧತೆ ಆಗುವುದು ಪ್ರಾರಂಭವಾದದ್ದು ಹಳೆ ಒಡಂಬಡಿಕೆ 39 ಪುಸ್ತಕಗಳು ನಾವು ಕಾಣ್ತೀವಿ. ಆದ್ರೆ ಹೊಸ ಒಡಂಬಡಿಕೆಗೆ ಬರುವಾಗ ಅದು ಪ್ರತ್ಯಕ್ಷವಾಯಿತು. ಹೊಸ ಒಡಂಬಡಿಕೆಯಲ್ಲಿ ಸುವಾರ್ಥ ಪುಸ್ತಕಗಳಲ್ಲಿ ಆ ವಿಮೋಚಕನ ಪ್ರತ್ಯಕ್ಷತೆಯನ್ನು ನೋಡ್ತೀವಿ. ಕರ್ತನಾದ ಯೇಸು ಕ್ರಿಸ್ತ. ಅಪೊಸ್ತಲರ ಕೃತ್ಯಗಳಲ್ಲಿ ಆತನ ಕುರಿತಾದಂತಹ ರಕ್ಷಣಾ ಕಾರ್ಯದ ಮಾಡಿದಂಥ ವಿಮೋಚನಾ ಕಾರ್ಯದ ಪ್ರಕಟಣೆ ಅಪೊಸ್ತಲರ ಕೃತ್ಯಗಳಲ್ಲಿ ಅಪೊಸ್ತಲರ ಮುಖಾಂತರವಾಗಿ ಅದು ಪ್ರಕಟವಾಯಿತು. ಪತ್ರಿಕೆಗಳಲ್ಲಿ ಈ ವಿಮೋಚನಾ ಕಾರ್ಯ, ವಿಮೋಚಕನ ಕುರಿತಾದಂತಹ ವಿವರಣೆಗಳನ್ನ ನಾವು ನೋಡ್ತೀವಿ. ಪ್ರಕಟಣೆಯ ಗ್ರಂಥದಲ್ಲಿ ಆ ವಿಮೋಚಕನ ಕಾರ್ಯ ಸಂಪೂರ್ಣತೆ, ಹೊಸ ಸೃಷ್ಟಿಯ ಪ್ರಾರಂಭ, ಅಲ್ಲಿ ನೂತನ ಆಕಾಶ ಭೂಮಂಡಲಗಳ ಅಲ್ಲಿ ದೇವರು ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡುವಂತ ವಿಷಯವನ್ನ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತೇವೆ. ವಿಮೋಚನ ವಿಷಯದಲ್ಲಿ ನಾನು ಮಾತನಾಡ್ತಾ ಇರುವಾಗ ವಿಮೋಚಕನ ವಿಷಯದಲ್ಲಿ 4 ವಿಷಯಗಳನ್ನ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಬರ್ತಾ ಇದ್ದೆ. ಮೊದಲನೇ ವಾರದಲ್ಲಿ ಯೇಸು ಕ್ರಿಸ್ತನ ನರವತಾರ ಅಥವಾ ವಿಮೋಚನಾ ಕಾರ್ಯದಲ್ಲಿ ಪ್ರಥಮ ಬಾರಿಗೆ
ಈ ವಿಮೋಚಕ ಹೇಗೆ ಬಂದ, ವಿಮೋಚಕನ ಉದ್ದೇಶವೇನು, ಅದನ್ನು ನಾವು ನೋಡುವಾಗ ತಂದೆಯಾದ ದೇವರನ್ನು, ಅಂದರೆ ಸೃಷ್ಟಿಕರ್ತನಾದ ದೇವರನ್ನು ಪ್ರಕಟಿಸಿದನು. ದೇವರು ಯಾರೆಂಬುದು ಮನುಷ್ಯನಿಗೆ ಗೊತ್ತಾಗದಿದ್ದರೆ ದೇವರ ವಿಷಯದಲ್ಲಿ ಅವನು ತಿಳ್ಕೊಳ್ಳುವುದು ಹೇಗೆ? ಸೊ ದೇವರ ಎದೆಯಲ್ಲಿದ್ದಾತನು ತ್ರಯೇಕತ್ವದಲ್ಲಿ ಒಬ್ಬನಾದಂತಹ ಕರ್ತನಾದ ಯೇಸು ಕ್ರಿಸ್ತನು ಮಗನಾಗಿದ್ದಂಥವನು ನರವತಾರ ಎತ್ತಿ ನಮ್ಮ ಮಧ್ಯಕ್ಕೆ ಬರುವುದರ ಮೂಲಕವಾಗಿ ಯಾರೂ ಎಂದೂ ಕಾಣದಿದ್ದಂಥ ದೇವರನ್ನ ನಮಗೆ ತನ್ನ ನಡೆ, ನುಡಿ, ಬೋಧನೆಗಳ ಮೂಲಕವಾಗಿ, ಮಹತ್ಕಾರ್ಯಗಳ ಮೂಲಕವಾಗಿ, ತಾನು ಸೇವೆ ಮಾಡುವುದರ ಮೂಲಕವಾಗಿ ದೇವರ ಗುಣಾತಿಶಯಗಳನ್ನ, ಕಾರ್ಯಪ್ರವೃತ್ತಿಯನ್ನ ಮನುಷ್ಯರಿಗೆ ಆತನು ತಿಳಿಸಿದನು. ಎಂಥ ಒಂದು ದೇವರ ಪ್ರಕಟಣೆ ಯೋಜನೆ! ಈತನನ್ನು ತಿಳ್ಕೊಂಡಂತ ನಾವುಗಳು, ಈ ಸತ್ಯವೇದ ಗ್ರಂಥವನ್ನು ತಿಳ್ಕೊಂಡಂತ ನಾವುಗಳು ಧನ್ಯರು. ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಜನರಿಗೆ, ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಈ ಭಾಗ್ಯವಿಲ್ಲ. ಸೊ ಎರಡನೇದಾಗಿ ಆತನು ಬಂದಿದ್ದು, ನಾನು ಹೇಳಿದಾಗಿ ವಿಮೋಚಕನಾಗಿ ಬಂದನು. ಮನುಷ್ಯನನ್ನ ದೇವರಿಂದ ಬೇರ್ಪಡಿಸಿದ್ದಂತ ಪಾಪದ ಮೂಲ ಕರ್ತೃ ಏನು ಸತ್ಯವೇದ ಸೈತಾನ ಅಂತೇಳಿ ಕರೀತಾನೆ, ಆತನನ್ನ ಸೋಲಿಸುವುದಕ್ಕಾಗಿ, ಆತನನ್ನ ಸಂಪೂರ್ಣವಾಗಿ ಸೋಲಿಸಿ, ಯಾವ ಮನುಷ್ಯನನ್ನ ಸೆರೆ ಹಿಡಿದಿದ್ದನೋ, ತನ್ನ ಬಂಧನದಲ್ಲಿ ಇಟ್ಟುಕೊಂಡಿದ್ದನೋ ಅವನನ್ನ ಬಿಡುಗಡೆ ಮಾಡಿದನು. ಸೊ ಇದು ಯೇಸುವು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ತನ್ನ ಪರಿಶುದ್ಧ ರಕ್ತವನ್ನ ಪಾಪ ಮಾನವರಿಗೋಸ್ಕರವಾಗಿ ಸುರಿಸಿದ ಕಾರಣ ದೇವರು ಕೋಪವು ಮನುಷ್ಯನ ಮೇಲಿದ್ದಿದ್ದು ಅದು ನಿವಾರಣೆಯಾಗಿ ಮನುಷ್ಯನಿಗೆ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳುವುದಕ್ಕೆ ಅಡ್ಡಿಯಾಗಿದ್ದಂಥ ಪಾಪವನ್ನ ಆತನು ತೊಳೆದು ಹಾಕಿದನು. ಯೇಸುನಲ್ಲಿ ನಂಬಿಕೆ ಇಡುವುದರ ಮೂಲಕ ಕೃಪೆಯಿಂದಲೇ ಪ್ರತಿಯೊಬ್ಬನಿಗೆ ರಕ್ಷಣೆ. ಈ ಭೂಮಿ ಮೇಲಿರುವ ಯಾರೇ ಆಗಿರಲಿ, ಯಾವ ಹಿನ್ನೆಲೆಯಲ್ಲೇ ಆಗಿರಲಿ. ಸೊ ಆದ್ದರಿಂದ ಈ ರಕ್ಷಕನು, ವಿಮೋಚಕನಾದ ಯೇಸು ಕ್ರಿಸ್ತನು ಮಾನವರ ಪಾಪಗಳ ನಿಮಿತ್ತವಾಗಿ ಶಿಲುಬೆಯಲ್ಲಿ ಆತನು ಯಜ್ಞಾರ್ಪಿತನಾಗುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು. ಮೂರನೇದಾಗಿ ಇವತ್ತು ನಾವು ಆಲೋಚನೆ ಮಾಡುವಂತ ವಿಷಯ, ವೈರಿಯನ್ನ ಸೋಲಿಸಲು. ಸೊ ವೈರಿಯನ್ನ ಸೋಲಿಸಲು, ಹಾಗಾದ್ರೆ ಪಾಪ ಮಾಡಿದಂತ ಪ್ರತಿಯೊಬ್ಬರು ಪಾಪವೆಂಬ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅವರ ಆಳ್ವಿಕೆಯನ್ನ ಯಾರೋ ಒಬ್ಬನು ಮಾಡ್ತಾ ಇದ್ದಾನೆ, ಅವರನ್ನ ನಿಯಂತ್ರಿಸುವನು ಒಬ್ಬನಿದ್ದಾನೆ. ಅವನ ಕೈಯಿಂದ ಬಿಡಿಸಿಕೊಂಡು ಸಂಪೂರ್ಣ ಜಯವನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಬಂದನು. ವೈರಿಯನ್ನ, ನಮ್ಮ ಆತ್ಮಗಳ ಶತ್ರುವನ್ನ, ಮಾನವ ಕುಲದ ಬಂಧನದಲ್ಲಿಟ್ಟುಕೊಂಡಂತಹ ಶತ್ರುವನ್ನ ಆತನು ಬಿಡುಗಡೆ ಮಾಡುವುದಕ್ಕೆ ಬಂದನು. ನಾಲ್ಕನೇ ವಿಷಯ, ಆತನು ಪರಲೋಕ ರಾಜ್ಯವನ್ನ ಸ್ಥಾಪನೆ ಮಾಡುವುದಕ್ಕೆ ಬಂದನು. ಸೊ ಇವತ್ತು ನಾವು ಮಾತನಾಡುವಂತ ವಿಷಯ, ಯೋಚನೆ ಮಾಡತಕ್ಕಂಥ, ಸ್ಟಡಿ ಮಾಡತಕ್ಕಂಥ ವಿಷಯ, ಯೇಸುವು ಸೈತಾನನನ್ನ, ಇಹಲೋಕಾಧಿಪತಿಯನ್ನ, ಮಾನವರ ಆತ್ಮಗಳ ಶತ್ರುವಾದಂತಹ ವೈರಿಯನ್ನ ಸೋಲಿಸುವುದಕ್ಕೆ ಆತನು ನರವತಾರ ಎತ್ತಿ ಬಂದಂತಹ ವಿಮೋಚಕ ಯೇಸು ಕ್ರಿಸ್ತ, ದೇವರ ಮಗನು. ಸೊ ನಾವು ಈ ವಿಷಯ ನೋಡುವಾಗ ಯೇಸುವಿನ ಜನನದಲ್ಲಿ ಮತ್ತಾಯನು ನಮಗೆ ವಿಷಯ ತಿಳಿಸ್ತಾನೆ, ಲೂಕನು ಸಹ ಅದನ್ನೇ ಹೇಳ್ತಾನೆ. ಮತ್ತಾಯನು ನಮಗೆ ತಿಳಿಸುವುದೇನಂತ ಹೇಳಿದ್ರೆ, 1ನೇ ಅಧ್ಯಾಯ 21ನೇ ವಚನದಲ್ಲಿ ಯೋಸೇಫನ ಜೊತೆಯಲ್ಲಿ ದೇವರ ದೂತನು ಮಾತನಾಡುವಾಗ, ಯೋಸೇಫನೇ, ಮರಿಯಳ ಗರ್ಭವು ಪವಿತ್ರಾತ್ಮನಿಂದ ಆದದ್ದು, ಆಕೆ ಒಬ್ಬ ಮಗನನ್ನು ಎಳೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ
ಬಿಡಿಸಿ ಕಾಯುವನು. ಪಾಪವೆಂಬಂತ ಬಂಧನ ಮಾನವನನ್ನ ಸೆರೆ ಹಿಡಿದಿದೆ. ಆ ಬಂಧನದಿಂದ ಬಿಡಿಸ್ತಾನೆ, ಕಾಯ್ತಾನೆ. ಹಾಗಾದ್ರೆ ಶತ್ರುವು ಅವನನ್ನ ಯಾವ ಸಮಯದಲ್ಲಾದರೂ ಕಬಳಿಸುವುದಕ್ಕೆ, ತಿರುಗಿ ಸೆರೆ ಹಿಡುವುದಕ್ಕೆ ಕಾದಿದ್ದಾನೆ. ಅವನಿಂದ ತಪ್ಪಿಸಿ ಕಾಯುವಾತನು ಈ ಯೇಸು. ಸೊ ಲೂಕನು ಕೂಡ ಮೊದಲನೇ 2ನೇ ಅಧ್ಯಾಯದ 11ನೇ ವಚನ ಅಂತ ಹೇಳ್ತಾನೆ, ನಿಮಗಾಗಿ ಇವತ್ತು ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ದ ಸೇವಿಯರ್ ಹೂ ಸೇವ್ಸ್. ನಿಮ್ಮನ್ನು ಕಾಪಾಡುವಾತನು, ನಿಮ್ಮನ್ನ ಬಿಡಿಸುವಾತನು. ಸೊ ಆತನು ಜನಿಸಿದ್ದಾನೆ. ಮತ್ತೆ 2ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ಆ ಮೂಡಣ ದೇಶದ ಜೋಯಿಸರು ಬರುವಾಗ ಅವರ ಪ್ರಶ್ನೆ, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಅರಸನು. ಸೊ ಯೇಸು ಜನನದಲ್ಲಿಯೇ ಆತನನ್ನು ಗುರುತಿಸಿದ್ದು ರಕ್ಷಕ, ಕಾಪಾಡುವವನು, ಬಿಡಿಸುವವನು. ಆದ್ರಿಂದ ಮನುಷ್ಯನನ್ನ ಒತ್ತಿ ಇಟ್ಟುಕೊಂಡಂತವನಿಂದ ಬಿಡಿಸುವುದಕ್ಕೆ, ಅವನಿಂದ ಬಿಡಿಸಿ ಕಾಯುವುದಕ್ಕೆ ಯೇಸು ಕ್ರಿಸ್ತನ ನರವತಾರ ಆಯಿತು. ಹಾಗಾದ್ರೆ ಈ ವೈರಿ ವಿಷಯದಲ್ಲಿ ಸ್ವಲ್ಪ ನೋಡೋಣ. ಈ ವೈರಿ ಯಾರು? ಅವನ ಶಕ್ತಿ ಸಾಮರ್ಥ್ಯವೇನು? ಅವನ ಉದ್ದೇಶವೇನು? ಇವುಗಳನ್ನ ಇವತ್ತು ನಾವು ಆಲೋಚನೆ ಮಾಡೋಣ. ನಮಗೆ ಎಲ್ಲದಕ್ಕೂ ಮೂಲ ಆದಿಕಾಂಡನೇ. ಆದಿಕಾಂಡದ ಮೊದಲು 3 ಅಧ್ಯಾಯಗಳು, ಪ್ರಕಟಣೆ ಗ್ರಂಥದ ಕಡೆಯ 3 ಅಧ್ಯಾಯಗಳನ್ನು ನೋಡುವಾಗ ಹೋಲಿಕೆ ವ್ಯತ್ಯಾಸಗಳನ್ನ ನಾವು ಕಾಣುತ್ತೇವೆ. ಸೊ ಮೊದಲನೇ ಅಧ್ಯಾಯ, 3ನೇ ಅಧ್ಯಾಯದಲ್ಲಿ ಪಾಪ ಪ್ರವೇಶ ಆಗ್ತದೆ. ಆ ಪಾಪಕ್ಕೆ ಕಾರಣ ಏನೆಂಬುದನ್ನು 3ನೇ ಅಧ್ಯಾಯದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯದ ಮೊದಲು 2 ವಚನಗಳನ್ನು ಓದ್ತೀನಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತವುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟರು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ಯಥೇಚ್ಛಾಗಿ ತಿನ್ನಬಹುದು. 3ನೇ ವಚನ, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ವಿಷಯವಾಗಿ, ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. 4ನೇ ವಚನ, ಅದಕ್ಕೆ ಆಗ ಸರ್ಪವು ಆಕೆಗೆ, ನೀವು ಹೇಗೂ ಸಾಯುವುದಿಲ್ಲ. ನೀವು ಅದರ ಹಣ್ಣನ್ನು ತಿಂದಾಗ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿಯುವರಾಗುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಸೊ ಇಲ್ಲಿ ನಾವು ನೋಡುವಾಗ ಹವ್ವಳನ್ನ ದೇವರ ಆಜ್ಞೆಯನ್ನು ಮೀರುವುದಕ್ಕೆ ಪ್ರೇರೇಪಿಸಿದ್ದು ಸರ್ಪ ಅಂತೇಳಿ ನೋಡ್ತೀವಿ. ಆದರೆ ಈ ಸರ್ಪದ ಹಿಂದೆ ಇನ್ನೊಬ್ಬ. ಸರ್ಪವು ಕೇವಲ ಕ್ರಿಯಾರೂಪವಾಗಿ ಉಪಯೋಗಿಸಲ್ಪಟ್ಟಿತು. ಅವಳು ಪ್ರೇರಿತಳಾಗಿ, ವಂಚಿಸಲ್ಪಟ್ಟವಳಾಗಿ ಕಾರ್ಯಕ್ಕೆ ಕೈ ಹಾಕಿದಳು. ಆದರೆ ಪ್ರೇರಕ, ಇದರ ಹಿನ್ನೆಲೆಯಲ್ಲಿ ಸೂತ್ರಧಾರ ಒಬ್ಬ ಇದ್ದಾನೆ. ಸೊ ಆ ಸೂತ್ರಧಾರ ಯಾರನ್ನುವುದನ್ನ ನಾವು ನೋಡೋಣ. ಸರ್ಪವಾಗಲಿ ಅದು ಸೈತಾನ ಅಲ್ಲ, ಸರ್ಪವನ್ನು ಬಳಸಿದ ಸೈತಾನ. ಪಾಪ ಮಾಡುವ ಹಾಗೆ ಹವ್ವಳನ್ನು ಪ್ರೇರೇಪಿಸುವುದಕ್ಕೆ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯನ್ನೇ ಅವ್ವಳ ಬಳಿಗೆ ಕಳಿಸಿದ. ತಾನು ಬರುವುದೆಂದರೆ ಒಂದು ವಿಚಿತ್ರವಾದಂತಹ, ವಿಲಕ್ಷಣವಾದಂತಹ ವ್ಯಕ್ತಿ. ಅವ್ವಳಿಗೆ ಗೊತ್ತಾಗ್ತಾ ಇತ್ತು, ಇದು ನಾನು ಇದುವರೆಗಿಂತ
ಪ್ರಾಣಿಯನ್ನು ನೋಡಿಲ್ಲ ಅಂತೇಳಿ ಅವಳು ಅಲರ್ಟ್ ಆಗ್ತಾ ಇದ್ದಳು. ಆದರೆ ಗೊತ್ತಿರುವಂತಹ ಸೃಷ್ಟಿಯ ಮೂಲಕ, ಗೊತ್ತಿರುವಂತದ್ರ ಮೂಲಕ ಅವಳನ್ನು ವಂಚಿಸಲಿಕ್ಕೆ ತಂತ್ರ ಹೂಡಿದ ಈ ಸೈತಾನ. ಸೊ ಈತನ ವಿಷಯದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡ್ಬೇಕಾಗಿದ್ರೆ ಹೇಜ್ಕೇಲನ ಗ್ರಂಥಕ್ಕೆ ಬನ್ರಿ. ಹೇಜ್ಕೇಲ 28ನೇ ಅಧ್ಯಾಯ. ಹೇಜ್ಕೇಲ 28ನೇ ಅಧ್ಯಾಯ. ಅದರಲ್ಲಿ ಕೆಲವು ವಚನಗಳನ್ನ ನಾನು ಓದ್ತೀನಿ. ಇಲ್ಲಿ ತೂರಿನ ಅರಸನ ವಿಷಯದಲ್ಲಿ, ಪ್ರಭುವಿನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಇದರಲ್ಲಿ ನಾನು ನಿಮಗೆ 12ರಿಂದ 14 ಓದ್ತೀನಿ. ಯೆಹೋವನು ಇನ್ನೊಂದು ವಾಕ್ಯವನ್ನು ಪಾಲಿಸಿದ, ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು, ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. 15, ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. 16 ವಚನ, ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು. ಸೊ ಇದು ತೂರಿನ ಪ್ರಭುವಿನ ವಿಷಯದಲ್ಲಿ ಎಜ್ಕೇಲನ ಕಾಲದಲ್ಲಿ ಇದ್ದಂತ ತೂರ್ ರಾಜ್ಯದ ಪ್ರಭುವಾದಂತಹ ಆಗಿನ ವಿಷಯದಲ್ಲಿ ಬರೆಯಲ್ಪಟ್ಟಿದ್ರು ಕೂಡ ಇದರ ಒಳಹರ್ಥ, ಅಲ್ಲಿನ ವರ್ಣನೆಯನ್ನು ನೋಡುವಾಗ ಇದು ಒಬ್ಬ ಸುಂದರನಾದಂತಹ, ಜ್ಞಾನಿಯಾದಂತಹ, ಸುಲಕ್ಷಣನಾದಂತಹ ಒಬ್ಬ ದೇವದೂತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಈ ದೇವದೂತ, ಈತನು ಮುಂದೆ ಆತನು ಸೈತಾನನಾಗ್ತಾನೆ. ಸೈತಾನ ಅಂದರೆ ಮೋಸಗಾರ, ವಂಚಕ. ಸೊ ಈತನು ಆಗಿದ್ದು ಹೇಗೆ ಅಂತ ಹೇಳುವಾಗ, ಈಗ ಸೈತಾನ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈ ಒಂದು ವಾಕ್ಯಾಧಾರದ ಮೇಲೆ ಸೈತಾನನಾಗಿ ಉಂಟಾಗಲಿಲ್ಲ. ಈತನ ಹೆಸರು ಬೇರೆ ಕಡೆ ನಾವು ಲೂಸಿಫರ ಅನ್ನುವಂತ ದೇವದೂತ. ಈ ದೇವದೂತನು ಹೇಗಿದ್ದನಂತೆ ಅಂತ ಹೇಳಿದ್ರೆ, ಆತನು 12ನೇ ವಚನದಲ್ಲಿ ಹೇಳಿದೆ, ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಸೊ ಇಷ್ಟು ಇವನ ಅಂದ ಚಂದಗಳು, ಈತನ ಜ್ಞಾನ ಮತ್ತು ಈತನ ಸ್ಥಾನ ಏನಂತ ಹೇಳಿದ್ರೆ, ನೀನು 14 ವಚನ, ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದೆ. ಕೆರೂಬಿ. ಸೊ ದೇವದೂತರಲ್ಲಿ ಉನ್ನತವಾದಂತಹ ಸ್ಥಾನ ಕೆರೂಬಿಯರು. ಸೊ ಉನ್ನತವಾದಂತಹ ಸ್ಥಾನ ಸೈತಾನದಾಗಿತ್ತು. ಮತ್ತು ದೇವರ ಪರಿಶುದ್ಧ ಪರ್ವತದಲ್ಲಿದ್ದು ದೇವರ
ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿ ಆಗಿದ್ದಿ. ಸೊ ಈ ದೇವದೂತನು ಉನ್ನತ ಸ್ಥಾನದಲ್ಲಿದ್ದನು, ದೇವರ ಸಮೀಪದಲ್ಲಿದ್ದನು, ದೇವರ ಪರ್ವತದಲ್ಲಿ ಆತನು ಇದ್ದನು. ಈಗಿದ್ದಂತ ಈತನಲ್ಲಿ ಬಲಾತ್ಕಾರ ಉಂಟಾಯಿತು ಅಂತೇಳಿ ನಾವು 16ನೇ ವಚನದಲ್ಲಿ ನೋಡ್ತೀವಿ. ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರ ತುಂಬಿ ನೀನು ಪಾಪಿಯಾದಿ. ಸೊ ಆತನ ಜ್ಞಾನ, ಆತನ ಸೌಂದರ್ಯ, ಆತನ ಸ್ಥಾನ, ಇದೆಲ್ಲವೂ ಆತನಿಗೆ ದೇವರು ಕೊಟ್ಟಂತ ಐಶ್ವರ್ಯ, ಇವುಗಳ ನಿಮಿತ್ತವಾಗಿ ಆತನು ಸೃಷ್ಟಿಕರ್ತನಾದ ದೇವರಿಗೆ ಅಧೀನನಾಗಿ ಗೌರವದಿಂದ ನಡೆದುಕೊಳ್ಳುವ ಬದಲು ತನ್ನ ಸ್ಥಾನವನ್ನ ಆತನು ಕಳಕೊಳ್ಳೋದಕ್ಕೆ ಕಾರಣ ಅವನಲ್ಲಿದ್ದಂಥ ಸೌಂದರ್ಯ, ಜ್ಞಾನ, ಇದ್ದಂತ ಆ ಒಂದು ಅಪಾರವಾದಂತಹ ಐಶ್ವರ್ಯ. ಸೊ ದೇವರು ಯಾವಾಗ ಅವನಲ್ಲಿ ಪಾಪವನ್ನು ಕಂಡನೋ ಆಗ ದೇವರು ಅವನನ್ನ ಅವನ ಸ್ಥಾನದಿಂದ, ತನ್ನ ಪರ್ವತದಿಂದ ಆತನನ್ನು ಧ್ವಂಸ ಮಾಡಿದನು ಎಂಬುದಾಗಿ ನಾವು ನೋಡ್ತೀವಿ. ಸೊ ಇವನು ಮುಂದೆ ಸೈತಾನನು ಎಂದು ಕರೆಯಲ್ಪಡ್ತಾನೆ. ಆ ಭಾಗಗಳನ್ನು ನಾವು ನೋಡೋಣ. ಈಗ ಈತನ ವಿಷಯದಲ್ಲಿ ಒಂದು ಮಾತು 13ನೇ ವಚನದಲ್ಲಿ ಬರ್ಬಿಟ್ಟಿದೆ. ದೇವರ ಉದ್ಯಾನವಾದ ಏದೆನಿನಲ್ಲಿ ನೀನಿದ್ದಿ. ಸೊ ದೇವರು ಉದ್ಯಾನವನವನ್ನ ಸೃಷ್ಟಿಸಿ ಆದಮ ಅವರನ್ನು ಅಲ್ಲಿರಿಸಿ ಅವರಿಗೆ ಪ್ರತಿ ದಿವಸವೂ ದೇವರು ಬಂದು ಅವರ ಜೊತೆಯಲ್ಲಿ ಒಡನಾಟ ಮಾಡುತ್ತಾ ಸಂಪರ್ಕಿಸುತ್ತಾ ದೇವರಲ್ಲಿ ಅವರು ನೆಲೆಗೊಂಡಿದ್ದರು, ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದರು. ಎಲ್ಲಿಯವರೆಗೂ ಅವರು ಸೈತಾನ್ನ ಮಾತಿಗೆ ಕಿವಿಗೊಡುವ ಮೊದಲು ದೇವರ ಮತ್ತು ಮನುಷ್ಯನ ಸಂಬಂಧ ಅದು ಸಂತೋಷದಿಂದಲೂ ಅನ್ಯೋನ್ಯತೆಯಿಂದಲೂ ಪ್ರೀತಿಯಿಂದಲೂ ಅದು ತುಂಬಿತ್ತು. ಸಮಾಧಾನ, ಆನಂದ, ಜೀವ ಅಲ್ಲಿ ತುಂಬಿ ತುಡುಕುತ್ತಿತ್ತು. ಈ ಸನ್ನಿವೇಶ ಇರುವಾಗ ಸೈತಾನನು ಆ ಉದ್ಯಾನಕ್ಕೆ ಪ್ರವೇಶ ಮಾಡ್ತಾನೆ. ನೀನು ದೇವರ ಉದ್ಯಾನವನವಾದ ಏದೇನಿನಲ್ಲಿ ಇದ್ದಿ, ಅಲ್ಲಿದ್ದುಕೊಂಡು. ಹಾಗಾದ್ರೆ ದೇವರು ಪರ್ಮಿಟ್ ಮಾಡ್ದ ದೇವರು ಅದನ್ನ ನಾವು ನೋಡೋಣ, ಮುಂದೆ ನೋಡೋಣ. ಸೊ ಅಲ್ಲಿ ಇವನು ಸರ್ಪವನ್ನ ಮರಳುಗೊಳಿಸಿ ಸರ್ಪದ ಮೂಲಕವಾಗಿ ಚಂದವಾದ ಮಾತುಗಳನ್ನ, ಸುಳ್ಳನ್ನ ಅವಳಿಗೆ ಬೋಧಿಸುವ ಹಾಗೆ ಪ್ರೇರೇಪಿಸಿ ಅವಳನ್ನು ವಂಚಿಸಿದ್ದು ಇದೇ ಬಿದ್ದು ಹೋದ ದೇವದೂತ. ನೋಡಿ, ದೇವರು ಆತನನ್ನ ತನ್ನ ಪರಿಶುದ್ಧ ಪರ್ವತದಿಂದ ತಳ್ಳಿಬಿಟ್ಟನು ಎಂಬುದಾಗಿ, ಧ್ವಂಸ ಮಾಡಿದನು. ಸೊ ಅವನು ಬಿದ್ದ ಮೇಲೆ ಸತ್ಯವೇದದಲ್ಲಿ ಹೇಳ್ತದೆ, ಅವನೇ ಬೀಳಲಿಲ್ಲ, ಅವನು ತಾನು ದೇವರಿಗೆ ವಿರುದ್ಧವಾಗಿ ದೇವರ ಸ್ಥಾನಕ್ಕಿಂತಲೂ ಹೆಚ್ಚಿನ ಮೇಲಿನ ಸ್ಥಾನಕ್ಕೆ ಹೋಗಬೇಕಂತೇಳಿ ಅವನು ಆಲೋಚನೆ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು 6ನೇ ವಚನದಲ್ಲಿ ನೋಡ್ತೀವಿ. ಕರ್ತನಾದ 28:6 ಕರ್ತನಾದ ಇಂತೆನ್ನುತ್ತಾನೆ, ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದರಿಂದ ನಾನು ನಿನ್ನ ಮೇಲೆ ಅತಿ ಭಯಂಕರ ಜನಾಂಗದ ನೇಚರನ್ನು ಬೀಳ ಮಾಡುವೆನು. ಅವರು ನಿನ್ನ ಜ್ಞಾನದ ಸೊಬಗಿನ ಮೇಲೆ ಕತ್ತಿ ಹಿರಿದು ನಿನ್ನ ಒಳಪನ್ನು ಹೊಲಸು ಮಾಡುವರು, ನಿನ್ನನ್ನು ಪಾತಾಳಕ್ಕೆ ತಳ್ಳಿಬಿಡುವರು. ಸೊ ನಾವು ಬೇರೆ ವೇದ ಭಾಗಗಳಲ್ಲಿ ನೋಡ್ತೀವಿ, ಅದು ಒಂದು ಕಡೆ ಇಲ್ಲ, ಬೇರೆ ಬೇರೆ ಸತ್ಯವೇದ ಬೇರೆ ಬೇರೆ ಪುಸ್ತಕಗಳಲ್ಲಿ ಅದರ ಕುರಿತಾಗಿ ನಾವು ಬರೆದಿರುವಂತ ವಿಷಯಗಳನ್ನು ಕಲೆ ಹಾಕಿದಾಗ ನಮಗೆ ಗೊತ್ತಾಗುವುದು, ಸೈತಾನನು ದೇವರ ಸ್ಥಾನಕ್ಕೆ
ತನ್ನದನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಪರವಾಗಿ ಅನೇಕ ದೇವದೂತರನ್ನ ಸಿದ್ಧತೆ ಮಾಡಿಕೊಳ್ತಾನೆ. ಸೊ ಸೈತಾನನ ತಂತ್ರವನ್ನು ತಿಳಿದ ದೇವರು ತಳ್ಳಿದಾಗ ಅವನ ಪಕ್ಷ ಹಿಡಿದಂತ ಅನೇಕ ಲಕ್ಷಾಂತರ ಕೋಟ್ಯಾಂತರ ದೇವದೂತರನ್ನು ಕೂಡ ಆತನು ಅವರ ಸ್ಥಾನದಿಂದ ತಳ್ಳುತ್ತಾನೆ. ಸೊ ಈಗ ಸೈತಾನ್ ಮತ್ತು ಆತನ ಒಂದು ಗ್ಯಾಂಗ್ ತಮ್ಮದೇ ರಾಜ್ಯವನ್ನ ಅವರು ಸ್ಥಾಪಿಸಿಕೊಂಡು ಆದಮ ಅವರು ದೇವರು ಅವರನ್ನ ಉಂಟು ಮಾಡಿದಾಗ ಅವರನ್ನ ವಂಚಿಸುವ ತಂತ್ರವನ್ನ ಮಾಡಿದನು. ಅವನ ತಂತ್ರಕ್ಕೆ ಮನುಷ್ಯನು ಬಲಿಪಶುವಾದನು. ಆದ್ದರಿಂದ ದೇವರ ಸಂಪರ್ಕವನ್ನ ಮನುಷ್ಯನು ಕಳೆದುಕೊಳ್ಳಬೇಕಾಗಿದೆ. ಇದು ಹಿನ್ನೆಲೆ. ಸೊ ಈ ಕಾರಣದಿಂದ ಆ ವೈರಿಯನ್ನ, ಮನುಷ್ಯನ ಶತ್ರುವು, ತನ್ನ ಶತ್ರುವು, ತನ್ನ ವಿರುದ್ಧವಾಗಿ ಕೆಲಸ ಮಾಡುವಂತ ಸೈತಾನನ ಶಕ್ತಿಯನ್ನ ಸಂಪೂರ್ಣವಾಗಿ ಕಿತ್ತು ಹಾಕಿ ಅವನನ್ನು ಸೋಲಿಸಿ ಅವನು ವಶಪಡಿಸಿಕೊಟ್ಟಿದ್ದಂತ ಮನುಷ್ಯನನ್ನ ತನ್ನ ಅಧೀನಕ್ಕೆ ತಕ್ಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ನರವತಾರ ಎತ್ತಿ ಈ ಲೋಕಕ್ಕೆ ಬಂದನು. ಸೊ ಇವನನ್ನು ಸೋಲಿಸುತ್ತೇನೆ ಅಂತೇಳಿ ಆದಿಕಾಂಡ 15ನೇ ವಚನದಲ್ಲಿ, 3ನೇ ಅಧ್ಯಾಯದ 15ನೇ ವಚನದಲ್ಲಿ ಸರ್ಪಕ್ಕೆ ಶಾಪ ಕೊಡುವಾಗ 15ನೇ ವಚನದಲ್ಲಿ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು, ಈಕೆಯ ಸಂತತಿಯು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ಸೊ ತಲೆಯನ್ನು ಜಜ್ಜುವೆನು ಅಂದರೆ ನಿನ್ನನ್ನು ಸಂಪೂರ್ಣ ನಾಶ ಮಾಡುತ್ತೇನೆ. ಯಾರ ಮೂಲಕವಾಗಿ? ಸ್ತ್ರೀಯ ಸಂತಾನದ ಮೂಲಕವಾಗಿ ಅಂತೇಳಿ ಅಂದು ಆದಿಕಾಂಡದಲ್ಲಿ ಹೇಳಿದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸೈತಾನನನ್ನ ಸಂಪೂರ್ಣವಾಗಿ ತನ್ನ ಮರಣದ ಮೂಲಕವಾಗಿ ಸೋಲಿಸಿದನು. ಸೊ ಸೈತಾನನನ್ನ ದೇವರು ಸೋಲಿಸಿದ್ದರೂ ಕೂಡ ಸೈತಾನನ್ನು ಜನರನ್ನ ವಂಚಿಸುವುದಕ್ಕೂ ಮರಳುಗೊಳಿಸುವುದಕ್ಕೂ ಅವರನ್ನು ತಪ್ಪು ದಾರಿಗೆ ಎಳೆಯುವುದಕ್ಕೂ ದೇವರು ಬಿಟ್ಟಿರುವಂಥದ್ದು ಈ ಕಾಲದಲ್ಲಿಯೂ ನಾವು ನೋಡುತ್ತೇವೆ, ಸಭಾ ಕಾಲದಲ್ಲಿ. ಅದರ ಹಿಂದೆ ಹಳೆ ಒಡಂಬಡಿಕೆಯಲ್ಲಿ ಸೈತಾನು ಹೇಗೆ ಕೆಲಸ ಮಾಡುತ್ತಿದ್ದ ಅನ್ನುವುದನ್ನ ನಾವು ನೋಡೋಣ. ಸೊ ಸೈತಾನನು ಯಾವಾಗ ಮನುಷ್ಯನು ಪಾಪ ಮಾಡಿ ದೇವರ ಸಂಪರ್ಕವನ್ನು ಕಳೆದುಕೊಂಡನೋ ಆಗ ಮನುಷ್ಯನನ್ನ ತಾನು ಹತೋಟಿಯಲ್ಲಿಟ್ಟುಕೊಂಡು ನಡೆಸುತ್ತಾ ಬಂದನು. ಆದ್ರೆ ಅವನು ಸಂಪೂರ್ಣವಾಗಿ ಮನುಷ್ಯನ ಮೇಲೆ ಹತೋಟಿ ಅವನಿಗಿಲ್ಲ. ಯಾಕಂತ ಹೇಳಿದ್ರೆ ದೇವರು ಮನುಷ್ಯನುಂಟು ಮಾಡಿದ್ರ ಹತೋಟಿ ಅವನಿಗಿದೆ. ದೇವರಿಗೆ ಮನುಷ್ಯನ ಮೇಲೆ ರಾಜ್ಯಾಧಿಕಾರ, ಸಂಪೂರ್ಣ ಅಧಿಕಾರ ಇದೆ. ಆದರೆ ವಂಚಿಸಿದ್ದರಿಂದ ಸೈತಾನು ಅವನ ಮಾತನ್ನು ಕೇಳುವುದಕ್ಕೆ ಸುಲಭವಾಯಿತು. ಯಾಕಂತೇಳಿ ದೇವರ ಸಂಪರ್ಕ ಅವನ ಕಳೆಯಿತು. ಈಗ ಅವನು ತಾನು ತೀರ್ಮಾನ ಮಾಡುವಾಗ ಸೈತಾನು ಅವನಿಗೆ ಆಲೋಚನಾಕರ್ತನಾಗಿ ಅವನನ್ನು ದುಷ್ಪ್ರೇರಣೆಗೆ ಒಳಪಡಿಸುವುದಕ್ಕೆ ಕಾರ್ಯತಂತ್ರಗಳನ್ನು ಮಾಡುತ್ತಾ ಬಂದನು. ಸೈತಾನ ವಿಷಯದಲ್ಲಿ 2-3 ವಿಷಯಗಳನ್ನು ನಾವು ನೋಡೋಣ. 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯದಲ್ಲಿ ಈತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಈತನನ್ನು ಸೈತಾನ ಎಂದು ಗುರುತಿಸಲಾಗಿದೆ. 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯದಲ್ಲಿ. ಸೊ ದಾವೀದನ ಕಾಲದಲ್ಲಿ ದಾವೀದನು ರಾಜ್ಯಭಾರ ಮಾಡುತ್ತಿರುವಾಗ ದಾವೀದನನ್ನ ಪ್ರೇರೇಪಿಸಿದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. 21ನೇ ಅಧ್ಯಾಯ. ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು
ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರಿಸಿದನು. ಸೊ ಇಲ್ಲಿ ಈತನ ಹೆಸರು ಸೈತಾನ ಅಂತ ಹೇಳಿ ಲಿಖಿತವಾಗಿದೆ. ಇಸ್ರಾಯೇಲರನ್ನ, ದಾವೀದನನ್ನ ಇಸ್ರಾಯೇಲರಿಗೆ ವಿರುದ್ಧವಾಗಿ ಪ್ರೇರೇಪಿಸಿದನು, ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ ಎಂಬುದನ್ನು ನಾವು ನೋಡ್ತೀವಿ. ಆದ್ರಿಂದ ಸೈತಾನ ಅನ್ನುವಂಥವನು ಇದ್ದಾನೆ, ಆತನು ಕಾರ್ಯ ಮಾಡುತ್ತಿದ್ದಾನೆ ಅನ್ನುವುದನ್ನ ಇಲ್ಲಿ ನಾವು ನೋಡ್ತೇವೆ. ನಂತರ ಯೋಬನ ಗ್ರಂಥಕ್ಕೆ ಬರುವಾಗ ಈತನ ಕಾರ್ಯಾಚರಣೆಗಳ ವಿಷಯದಲ್ಲಿ ಸ್ವಲ್ಪ ಹೆಚ್ಚಿನ ಮಾಹಿತಿ ನಮಗೆ ಸಿಗುತ್ತದೆ. ಯೋಬನ ಗ್ರಂಥ 1ನೇ ಅಧ್ಯಾಯ 1ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ, ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಇವನ ಆಪಾದಕ ಅಂದ್ರೆ ಜನರ ಮೇಲೆ, ದೇವ ಜನರ ಮೇಲೆ ದೂರು ಹೇಳುವವನು. ಸೊ ಅಲ್ಲಿ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡಿದಾಗ 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಪ್ರೇರೇಪಿಸುವ ಆತನು, ಆಸೆ ಹುಟ್ಟಿಸುವ ಆತನು, ಶೋಧನೆಗೆ ಒಳಪಡಿಸುವ ಆತನು, ಅವಳನ್ನು ವಂಚಿಸಿದ, ಸರ್ಪವನ್ನು ವಂಚಿಸಿದ, ಸೊ ದಾವೀದನನ್ನು ಪ್ರೇರೇಪಿಸಿದ. ಇಲ್ಲಿ ಈ ಆಪಾದಕ ದೂತನು ಸೈತಾನನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಸೊ ಭೂಲೋಕದಲ್ಲಿ ಈತನು ಸಂಚಾರ ಮಾಡ್ತಾನೆ, ಜನರನ್ನ ಗಮನಿಸ್ತಾನೆ. ಸೊ ಆಗ ದೇವರು ಅವನಿಗೆ ಕೇಳ್ತಾನೆ, 9ನೇ 8ನೇ ವಚನದಲ್ಲಿ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯಾ? ಇವನು ಗಮನಿಸ್ತಾ ಇರ್ತಾನೆ. ಸೊ ಆದರೆ ಯೋಬನ ಜೊತೆಯಲ್ಲಿ ದೇವರು ಇದ್ದುದರಿಂದ ಯೋಬನ ತಂಟೆಗೆ ಇವನು ಮನಸ್ಸು ಕೊಟ್ಟಿರಲಿಲ್ಲ. ಈಗ ದೇವರು ಕೇಳ್ತಾ ಇದ್ದಾನೆ, ನನ್ನ ದಾಸನಾದ ಯೋಬನ ಮೇಲೆ ಮನಸ್ಸಿಟ್ಟಿದ್ದೀ, ಗಮನವಿಟ್ಟಿದ್ದೆ ಅಂತ ಹೇಳಿದ್ರೆ, ಆಗ ಹೇಳ್ತಾನೆ, ಅವನು ನಿನ್ನಲ್ಲಿ ಆಸಕ್ತನಾಗಿರುವುದಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀನು ಅವನ ಸುತ್ತಲೂ ಬೇಲಿ ಹಾಕಿದ್ದಿ, ಕಾಪಾಡ್ತೀಯ. ಆದ್ರಿಂದ ನೀನು ಅವನು ಕೈ ಹಾಕಿದ ಕೆಲಸವೆಲ್ಲ ಸಫಲ ಮಾಡುತ್ತಿ, ಅವನ ಸಂಪತ್ತನ್ನ ವೃದ್ಧಿ ಮಾಡಿದ್ದಿ. ಸೊ ಆದ್ರಿಂದ ಅವನು ನಿನ್ನಲ್ಲಿ ಆಸಕ್ತನಾಗಿರುವುದು ಸಹಜ ಎಂಬುದಾಗಿ ದೇವರಿಗೆ ಉತ್ತರ ಕೊಡುತ್ತಾನೆ. ಆಗ ದೇವರು ಸೈತಾನಿಗೆ ಅಪ್ಪಣೆ ಕೊಟ್ಟು, ನನ್ನ ದಾಸನಾದ ಯೋಬನನ್ನು ಪರೀಕ್ಷಿಸು ಎಂಬುದಾಗಿ ದೇವರು ಅಪ್ಪಣೆ ಕೊಟ್ಟ. ಸೊ ಆಗ ಸೈತಾನು ಯೋಬನ ಆಸ್ತಿಯನ್ನ, ಮಕ್ಕಳನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾನೆ. ಸೊ ಮತ್ತೆ ದೇವರು ಯೋಬನು ಈ ಪರೀಕ್ಷೆಯಲ್ಲಿ ಗೆದ್ದನು ಅಂತೇಳಿ ಕೇಳೋದು, ಈ ಸೈತಾನಿಗೆ ಮತ್ತೊಂದು ಸವಾಲನ್ನು ಒಡ್ಡುವಾಗ, ಸೊ ಅವನು ಹೇಳ್ತಾನೆ ಏನಂತೇಳಿ 2ನೇ ಅಧ್ಯಾಯದಲ್ಲಿ, ದೇವದೂತರು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. ಸೊ ಆಗ ದೇವರು ಕೇಳ್ತಾನೆ, ಎಲ್ಲಿಂದ ಬಂದಿ ಎಂದು ಸೈತಾನು ಕೇಳಲು ಸೈತಾನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಇದ್ದೆ, ಬಂದೆನು ಅಂದನು. ಸೊ ಸೈತಾನಿಗೆ ಭೂಲೋಕದಲ್ಲಿ ಅಲ್ಲಲ್ಲಿ ಫ್ರೀಯಾಗಿ ಓಡಾಡಲಿಕ್ಕೆ, ಗಮನಿಸಲಿಕ್ಕೆ ದೇವರು ಅನುಮತಿಸಿದ್ದಾನೆ. ಸೊ ಅವನು ಹೇಳ್ತಾನೆ, ದೇವರು ಹೇಳ್ತಾನೆ, ಆಗ ಯೆಹೋವನು ಸೈತಾನಿಗೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯ, ಅವನಿಗೆ ಸಮಾನ ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನೂ ಆಗಿದ್ದಾನೆ.
ಅವನನ್ನು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನನ್ನನ್ನು ಪ್ರೇರಿಸಿದರು. ಅವನು ತನ್ನ ಯಥಾರ್ಥತ್ವವನ್ನು ಬಿಡದೇ ಇದ್ದಾನೆ ಅಂದನು. ಸೊ ಯೋಬನು ಮೊದಲನೆಯ ಟೆಸ್ಟ್ನಲ್ಲಿ ಸೈತಾನ್ನ ಮೇಲೆ ಜಯಗಳಿಸಿದ. ಸೊ ದೇವರು ಸೈತಾನಿಗೆ ಇನ್ನೊಂದು ಸವಾಲು ಆಗ್ತಾ ಇದ್ದಾನೆ. ನೀನ್ ನನ್ನನ್ನು ಪ್ರೇರಿಸಿದಿ, ಆದರೂ ಅವನ ಯಥಾರ್ಥವನ್ನು ಬಿಡಲಿಲ್ಲ, ನನ್ನ ದಾಸನು ಯೋಬನು. ಅದಕ್ಕೆ ಇವನು ಇನ್ನೊಂದು ಶೋಧನೆಯನ್ನ ಕೊಡಲಿಕ್ಕೆ ದೇವರ ಪರ್ಮಿಷನ್ ಕೇಳ್ತಾನೆ, ದೇವರು ಅನುಮತಿಸ್ತಾನೆ. ಅವನ ದೇಹದ ಮೇಲೆ ಗಾಯಗಳನ್ನು, ರೋಗಗಳನ್ನು ಬರಮಾಡ್ತಾನೆ. ಸೊ ದೇವರು ಸೈತಾನನನ್ನ ಇಟ್ಟಿರುವುದು ತನ್ನ ಜನರನ್ನ ಶೋಧಿಸುವುದಕ್ಕಾಗಿ. ಸೈತಾನು ಜನರನ್ನ ಶೋಧಿಸುತ್ತಾನೆ, ಪ್ರೇರೇಪಿಸುತ್ತಾನೆ, ಅವರಿಗೆ ನಷ್ಟಗಳನ್ನು ಉಂಟು ಮಾಡ್ತಾನೆ, ಅವರನಿಗೆ ಕಾಯಿಲೆಗಳನ್ನು ಸಹ ಬರಮಾಡುತ್ತಾನೆ. ಇದು ಇವನಲ್ಲಿ ನಾವು ಕಾಣುವಂತ ವಿಷಯಗಳು. ಸೊ ಇದು ಹೊಸ ಒಡಂಬಡಿಕೆ ಬರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೇವೆಯನ್ನು ಪ್ರಾರಂಭ ಮಾಡುವಾಗ ಈತನು ಕಾಣಿಸಿಕೊಳ್ತಾನೆ. ಈ ವಿಷಯದಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದೆರಡು ವಿಷಯಗಳನ್ನು ಹೇಳ್ತೀನಿ. ಸೈತಾನನು ಯೇಸುವು ನರಜನ್ಮ ಎತ್ತಿದಾಗಲೇ ತಂತ್ರ ಮಾಡಿದ. ಆತನು ಹುಟ್ಟದ ಹಾಗೆ, ಆತನ ಆಲೋಚನೆ ನೆರವೇರದ ಹಾಗೆ ತನ್ನ ತಂತ್ರಗಳನ್ನ ಪ್ರಾರಂಭ ಮಾಡಿದ. ಅದು ಮರಿಯಳು ಗರ್ಭ ಧರಿಸಿದಾಗ ಯೋಸೇಫನಿಗೆ ಅನುಮಾನ ಹುಟ್ಟಿಸಿದ. ಆದರೆ ದೇವರು ಸೈತಾನು ಹುಟ್ಟಿಸಿದ ಅನುಮಾನವನ್ನ ತನ್ನ ದರ್ಶನ ಕೊಡುವುದರ ಮೂಲಕ, ಕನಸಿನ ಮೂಲಕವಾಗಿ ಯೋಸೇಫನಿಗೆ ಮಾತನಾಡಿದಾಗ ಯೋಸೇಫನು ದೇವರ ಮಾತಿಗೆ ಕಿವಿಗೊಟ್ಟ. ಸೈತಾನ್ನ ತಂತ್ರ ಅಲ್ಲಿ ನೆರವೇರಲಿಲ್ಲ. ಎರಡನೇ ಸಲ ಪ್ರಾರಂಭ ಮಾಡಿದ. ಯೇಸು ಹುಟ್ಟಿದ್ದಾಯಿತು. ಈಗ ಆತನನ್ನು ಮುಗಿಸುವ ಕೆಲಸವನ್ನ ಹೆರೋದನ ಮುಖಾಂತರವಾಗಿ ನಾವು 2ನೇ ಅಧ್ಯಾಯದಲ್ಲಿ, ಮತ್ತಾಯನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸೊ ದೇವರು ಅಲ್ಲಿಯೂ ಕೂಡ ತಪ್ಪಿಸಿದ್ದನ್ನ ನಾವು ಕಾಣ್ತೀವಿ. ಸೊ ಹುಟ್ಟುವ ಮೊದಲು ತಂತ್ರ, ಹುಟ್ಟಿದ ಮೇಲೆ ಕೂಸಾಗಿದ್ದಾಗ ತಂತ್ರ, ಇವೆರಡು ಜರುಗಲಿಲ್ಲ. ಈಗ ಯೇಸುವು ದೊಡ್ಡವನಾದ ಮೇಲೆ ತನ್ನ ಸೇವೆಯನ್ನು ಪ್ರಾರಂಭ ಮಾಡುವುದಕ್ಕೆ ಬರುವಾಗ, ಈಗ ಯವನಸ್ಥನ ಆಗಿ ಬೆಳೆದು ನಿಂತಿರುವ ಯೇಸುವನ್ನ ಶೋಧಿಸುವುದಕ್ಕೆ ಮತ್ತೆ 4ನೇ ಅಧ್ಯಾಯದಲ್ಲಿ ಕಾಣಿಸಿಕೊಳ್ತಾನೆ. ಸೊ 4ನೇ ಅಧ್ಯಾಯದಲ್ಲಿ, ಆಗ ಯೇಸು ಸೈತಾನನ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಶೋಧನೆಗೆ ಒಳಗಾಗಬೇಕಾಯಿತು ಯೇಸುವೆ. ಆತನು ನರವತಾರ ಎತ್ತಿದ್ದರಿಂದ, ಮನುಷ್ಯನಾಗಿದ್ದರಿಂದ, ಮನುಷ್ಯ ಶರೀರದಲ್ಲಿದ್ದರಿಂದ ಸೈತಾನನನ್ನ ದೇವರು ಅನುಮತಿಸಿದ ಯೇಸುವನ್ನ ಶೋಧಿಸುವುದಕ್ಕೆ. ಇದು ನಾವು ತಿಳಿದುಕೊಳ್ಳುವಂತ ವಿಷಯ. ಆಮೇಲೆ ಆ ಶೋಧಕನು ಬಂದು ಯೇಸುವಿಗೆ ಹೇಳ್ತಾನೆ, ನಿನಗೆ ತುಂಬಾ ಹಸಿವಾಗಿದೆ, ಈ ಕಲ್ಲುಗಳಿಗೆ ಅಪ್ಪಣೆ ಕೊಡು ಎಂದು 3ನೇ ವಚನದಲ್ಲಿ ಸಜೆಷನ್ ಮಾಡ್ತಾನೆ. ಯೇಸು ಅವನ ತಂತ್ರವನ್ನು ತಿಳಿದು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಅಂತೇಳಿ ಅವನನ್ನ ಎದುರಿಸ್ತಾನೆ. ಸೊ 2ನೆಯ ಸಲ ಆತನ ಬಳಿಗೆ ಬಂದು ಆತನನ್ನ ಪರಿಶುದ್ಧ ದೇವಾಲಯದ ಬಳಿಗೆ ಕರ್ಕೊಂಡೋಗಿ ಯೆರೂಸಲೇಮಿನಲ್ಲಿ ಶಿಖರದ ಮೇಲೆ ನಿಲ್ಲಿಸಿ, ನೀನ್ ದೇವರ ಮಗನಾಗಿದ್ದೀಯಲ್ಲ, ಧುಮುಕು ನೋಡೋಣ, ನಿನ್ ತಂದೆ ನಿನ್ನನ್ನ ರಕ್ಷಿಸ್ತಾನೆ ಅಂತೇಳಿ ಸವಾಲನ್ನು ನೋಡಿದಾಗ ಯೇಸು ಅದಕ್ಕೆ ಅವನ ತಂತ್ರವನ್ನು ತಿಳಿದು ದೇವರ ವಾಕ್ಯದಿಂದ ಉತ್ತರ ಕೊಟ್ಟಾಗ ಅಲ್ಲಿಯೂ ಕೂಡ ಸೈತಾನು ಯೇಸುವನ್ನ ಶೋಧಿಸಿ ಗೆಲ್ಲಲಿಕ್ಕೆ ಆಗಲಿಲ್ಲ. 3ನೇ ಸಲ ತಂತ್ರ ಹೂಡ್ತಾನೆ. ಏನು? 8ನೇ ವಚನದಲ್ಲಿ, ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡೋಗಿ ಪ್ರಪಂಚದ ವೈಭವವನ್ನೆಲ್ಲ ತೋರಿಸಿ ನೀನು ನನಗೆ ಸಾಷ್ಟಾಂಗವಾಗಿ ಅಡ್ಡಬೀಡು. ಸೊ ಇದೆಲ್ಲ ನನ್ನ ಕೈಯಲ್ಲಿದೆ, ಅದನ್ನ ನಾನು ನಿನ್ಗೆ ಕೊಟ್ಬಿಡ್ತೀನಿ. ಏನ್ ಹೇಳ್ತಾನೆ? 9ನೇ, ನೀ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ
ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಸೊ ಇವು ನನ್ನ ಕೈಯಲ್ಲಿದೆ, ಈ ಪ್ರಪಂಚದ ವೈಭವಗಳೆಲ್ಲ, ರಾಜ್ಯಾಧಿಕಾರಿಗಳೆಲ್ಲ ನಿನಗೆ ಕೊಟ್ಟು ಬಿಡ್ತೀನಿ ಅಂತೇಳಿ ಯೇಸುವಿಗೆ ಇನ್ನೊಂದು ಶೋಧನೆಯನ್ನು ಬರಮಾಡಿದ. ಯೇಸುವು ಪರಿಪೂರ್ಣ ಮನುಷ್ಯನೂ ಹೌದು, ಪರಿಪೂರ್ಣ ದೇವರು ಹೌದು. ನರವತಾರಿಸಿದಾಗ ಸೈತಾನನು ಆದಮನನ್ನು ಸೋಲಿಸುವುದಕ್ಕೆ ಒಂದು ತರದ ಶೋಧನೆ, ಯೋಬನನ್ನು ಶೋಧಿಸುವುದಕ್ಕೆ ಮತ್ತೊಂದು ತರದ ಶೋಧನೆ, ಕರ್ತನಾದ ಯೇಸು ಕ್ರಿಸ್ತನನ್ನ ಶೋಧಿಸುವುದಕ್ಕೆ ಮತ್ತೊಂದು ತರದ ಶೋಧನೆ. ಸೊ ಡಿಗ್ರಿ ಲೆವೆಲ್ಗಳು ಬೇರೆ ಬೇರೆ, ಅವರವರ ಇತಿಮಿತಿಗಳಿಗೆ, ಅವರವರ ಶಕ್ತಿಗೆ ಮೀರುವಂತ ಶೋಧನೆಗಳನ್ನ ಸೈತಾನು ತಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಶೋಧಿಸಿದನು. ಯೇಸುವು ಅವನ ತಂತ್ರವನ್ನು ತಿಳಿದು ಜಯಿಸಿದನು. ಮೊದಲನೇ ಆದಮನು ಮೋಸಕ್ಕೆ ಒಳಪಟ್ಟು ಪಾಪ ಮಾಡಿದ. ಎರಡನೇ ಆದಮನನ್ನು ಕೂಡ ಇದೇ ತಂತ್ರದಿಂದ ಸೋಲಿಸುತ್ತೇನೆ ಅಂತೇಳಿ ಬಂದಂತ ಸೈತಾನ್ನು ಆತನು ಜೀವಂತ ಕಾಲದಲ್ಲಿ ಆತನನ್ನ ತನ್ನ ತಂತ್ರಗಳಿಂದ ಶೋಧಿಸ್ಲಿಕ್ಕಾಗಲಿಲ್ಲ. ಸೊ ಆದ ಕಾರಣ ಸೈತಾನ್ನು ದೇವ ಜನರೆನಿಸಿಕೊಂಡಂತಹ, ದೇವರ ಸ್ವಕೀಯ ಪ್ರಜೆಯಾಗಿದ್ದಂತ ಇಸ್ರಾಯೇಲ್ಯರು ಯಾವ ರಕ್ಷಕನನ್ನು ಎದುರು ನೋಡುತ್ತಿದ್ದರೋ, ಯಾವ ಅರಸನಿಗೋಸ್ಕರ ಹಾರೈಸುತ್ತಿದ್ದರೋ, ಯೇಸು ಬಂದಾಗ ಅವರ ಮನಸ್ಸುಗಳನ್ನ ಯೇಸುವಿಗೆ ವಿರುದ್ಧವಾಗಿ ಪ್ರೇರೇಪಿಸಿದ್ದು ಸೈತಾನ್. ಫರಿಸಾಯರು ಯೇಸುವಿನ ಕಾರ್ಯಗಳನ್ನ ಅವರು ವಿರೋಧಿಸ್ತಾ ಬರ್ತಾ ಇದ್ದರು. ಈತನು ಬಡಗಿಯ ಮಗ ಅಂದರು ಯೇಸುವಿಗೆ. ಈತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಅಂತ ಹೇಳಿದ್ರು. ಈತನು ದೇವ ದೂಷಕ ಅಂತ ಹೇಳಿದ್ರು. ಯೇಸುವನ್ನ ಈ ಫರಿಸಾಯ ಜನರು, ಶಾಸ್ತ್ರಿಗಳು, ಸದ್ದುಕಾಯರುಗಳು ಅವಮಾನಪಡಿಸುವ ರೀತಿಯಲ್ಲಿ ಮಾತನಾಡುವಂತೆ ಕಾರ್ಯತಂತ್ರ ಹೂಡಿದ್ದು ಇದೇ ಸೈತಾನನು. ದೇವರು ಅನುಮತಿಸಿದ. ದೇವರ ಉದ್ದೇಶ ನಮಗೆ ಗೊತ್ತಿಲ್ಲ. ಯೋಬನ ಜೀವಿತದಲ್ಲಿ ನೋಡುವಾಗ ದೇವರು ಸೈತಾನನ್ನು ಅನುಮತಿಸ್ತಾನೆ. ತನ್ನ ಭಕ್ತರು ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಆಸ್ತಿ ಪಾಸ್ತಿ, ನೆಂಟರಿಷ್ಟರು, ಮಕ್ಕಳು ತಮಗೆ ಆಪತ್ತು ಬಂದರೂ ಕೂಡ ಅವರು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಅದು ನಿಜವಾದ ಪ್ರೀತಿ ಎಂಬುದನ್ನ ವೈರಿಯು ಮನದಟ್ಟು ಮಾಡಬೇಕಂತೇಳಿ ಈ ಒಂದು ಶೋಧನೆಗಳನ್ನ ತನ್ನ ಭಕ್ತರಿಗೆ ಬರಮಾಡ್ತಾನೆ. ತನ್ನ ಮಗನೂ ಕೂಡ ವೈರಿಯ ತಂತ್ರಗಳನ್ನು ಜಯಿಸಿಯೇ ಅವನನ್ನ ಸೋಲಿಸುವುದು ದೇವರ ಸಂಕಲ್ಪವಾಗಿತ್ತು. ಆದ್ದರಿಂದ ಯೇಸು ಕ್ರಿಸ್ತನು ಈ ಶೋಧನೆಗಳನ್ನ ಸೈತಾನ್ನಿಂದ ಎದುರಿಸುವ ಹಾಗೆ ದೇವರು ಅನುಮತಿಸಿದನು. ಸೊ ಸೈತಾನ್ನು ನಿಜವಾಗಿರುವಾತನು, ಆತನು ದೇವ ಜನರನ್ನ ಪ್ರೇರೇಪಿಸುತ್ತಾನೆ ದೇವರ ವಿರುದ್ಧವಾಗಿ ಪಾಪ ಮಾಡಲು ಮತ್ತು ಜನರನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಆತನು ಕಾರ್ಯತಂತ್ರಗಳನ್ನ ಹೂಡುತ್ತಾ ಬರ್ತಾನೆ. ಈ ಸೈತಾನನ ಕಾರ್ಯಗಳು ನಾನಾ ರೀತಿಯಲ್ಲಿದೆ. ಸೈತಾನು ಹೇಗೆ ಯೋಬನನ್ನು ಶೋಧಿಸಿದನೋ, ಯೇಸುವನ್ನು ಶೋಧಿಸಿದನೋ, ಅದೇ ರೀತಿಯಲ್ಲಿ ಶಿಷ್ಯರನ್ನು ಕೂಡ ಶೋಧಿಸಿದನು ಎಂಬುದನ್ನ ಅಪೊಸ್ತಲನಾದಂತ ಪೌಲನ ಜೀವಿತದಿಂದ, ಪೇತ್ರನ ಜೀವಿತದಿಂದ ನಾವು ಕಾಣುತ್ತೇವೆ. ಯೇಸುವನ್ನ ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚಿತವಾಗಿ ಹಿಡಿದುಕೊಟ್ಟಂತವನು ಆತನ ಜೊತೆಯಲ್ಲಿ 3 ವರ್ಷಗಳ ಕಾಲ ಇದ್ದು ದೇವಕುಮಾರನೆಂದು ಪರಿಪೂರ್ಣವಾಗಿ ನಂಬಿದ್ದಂತಹ ಇಸ್ಕರಿಯೋತ ಯೂದನು ಸೈತಾನು ಹೂಡಿದ ತಂತ್ರ, ಹಣದಾಸೆ ಅವನನ್ನ ತನ್ನ ಮಗನಾದ ಯೇಸು
ತನ್ನ ಗುರುವಾದ ಯೇಸುವನ್ನು ಹಿಡಿದುಕೊಡುವುದಕ್ಕೆ ಆತನು ಮನಸ್ಸು ಮಾಡಿದನು. ಸೊ ಶಿಷ್ಯನು 3 ವರ್ಷಗಳ ಕಾಲ ಜೊತೆಯಲ್ಲಿದ್ದಾತನು. ಯೇಸು ಸ್ವಾಮಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಶಿಷ್ಯ. ಆ ಶಿಷ್ಯನು ಕೂಡ ಸೈತಾನ್ನ ವಂಚನೆಗೆ, ಶೋಧನೆಗೆ ಒಳಬಿದ್ದ. ಪೌಲ್ ಹೇಳ್ತಾನೆ, ನನ್ನನ್ನು ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನಲ್ಲಿ ದೇವರು ನಾಟಿದ್ದಾನೆ. 1 ಕೊರಿಂಥದಲ್ಲಿ ಬರೆದ ಪತ್ರದಲ್ಲಿ ಆತನು ಈ ವಿಷಯದಲ್ಲಿ ತಿಳಿಸ್ತಾನೆ. ಒಂದು ಶೂಲ ನನ್ನಲ್ಲಿ ಆತನು 2 ಕೊರಿಂಥ 12ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಹೇಳ್ತಾನೆ, ಒಂದು ಶೂಲ ದೇವರು ನನಗೆ ನೇಮಿಸಿದ್ದಾನೆ. ಸೊ ಸೈತಾನನು ಶಿಷ್ಯರನ್ನ, ವಿಶ್ವಾಸಿಗಳನ್ನ ಆತನು ಶೋಧಿಸುವುದಕ್ಕೋಸ್ಕರವಾಗಿ ದೇವರು ಅನುಮತಿಸಿದ್ದಾನೆ. ಈ ಸೈತಾನ್ನ ಕಾರ್ಯಗಳು, ಗುಣಲಕ್ಷಣಗಳನ್ನು ನೋಡುವಾಗ 1 ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಸೈತಾನ್ನ ಗುಣಲಕ್ಷಣಗಳು, ಕಾರ್ಯ ವೃತ್ತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಇವನು ಉಬ್ಬಿಕೊಳ್ಳುವವನು, ವಿಶ್ವಾಸಿಗಳನ್ನು ಉಬ್ಬಿಸ್ತಾನೆ, ಜನರನ್ನು ಉಬ್ಬಿಸ್ತಾನೆ, ಗರ್ವ ಪಡುವಂತೆ ಮಾಡ್ತಾನೆ. ಅವರ ಸೌಂದರ್ಯದಲ್ಲಿ, ಅವರ ಜ್ಞಾನದಲ್ಲಿ, ಅವರ ಸೇವೆಯಲ್ಲಿ ಉಬ್ಬಿಕೊಳ್ಳುವ ಹಾಗೆ ಮಾಡ್ತಾನೆ. ಈತನಿಗೆ ವಾಯುಮಂಡಲದ ಅಧಿಪತಿ ಅಂತೇಳಿ ಹೆಸರು. ಸೊ ಈತನು ಒಂದು ಆರ್ಮಿ ಇಟ್ಟುಕೊಂಡಿದ್ದಾನೆ. ನಾನು ಹೇಳಿದಾಗೆ ಈತನು ದೇವರ ಸ್ಥಾನದಿಂದ ತಳ್ಳಲ್ಪಟ್ಟಾಗ ಇವನೊಬ್ಬನೇ ತಳ್ಳಲ್ಪಡಲಿಲ್ಲ, ಇವತ್ತನ ಜೊತೆಲಿದ್ದಂತ ಗುಂಪು ಇತ್ತು ಅಂತೇಳಿ ಯೂದನ ಪತ್ರಿಕೆಯಲ್ಲಿ ನಾವು ಓದ್ತೀವಿ. ಬಿದ್ದು ಹೋದಂತ ದೇವದೂತರು ಈತನ ಅಧೀನದಲ್ಲಿದ್ದಾರೆ. ಅವರಿಗೆಲ್ಲ ಈತನು ಅಧಿಪತಿ. ಅದಕ್ಕೋಸ್ಕರ ಅಂದ್ರೆ ಈತನಿಗೆ ವಾಯುಮಂಡಲದ ಅಧಿಪತಿ ಅಂತೇಳಿ, ಇಹಲೋಕಾಧಿಪತಿ ಅಂತೇಳಿ ಈತನಿಗೆ ಹೆಸರು. ಇಹಲೋಕದಲ್ಲಿ ಜನರನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾನೆ. ಈತನು ಆದಿಯಿಂದಲೇ ಪಾಪ ಮಾಡಿದವನು ಎಂಬುದಾಗಿ 1 ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೀವಿ. 1ನೇ ಅಧ್ಯಾಯ 1 ಯೋಹಾನ 3:8 ಆದಿಯಿಂದಲೇ ಸೈತಾನು ಪಾಪ ಮಾಡುವನಾಗಿದ್ದಾನೆ. 1 ತಿಮೋತಿ 3:6 1ನೇ ತಿಮೋತಿ ಬರೆದ ಪತ್ರ 3ನೇ ಅಧ್ಯಾಯ 6ನೇ ವಚನದಲ್ಲಿ ಉಬ್ಬಿಕೊಳ್ಳುವವನು ಇವನು ವಾಯುಮಂಡಲದ ಅಧಿಪತಿಯಾಗಿದ್ದಾನೆ ಎಂಬುದನ್ನು ಎಫೆಸದವರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ ಸೈತಾನನ್ನು ಎದುರಿಸುವುದಕ್ಕೆ ಶಕ್ತರಾಗುವಂತೆ ಸರ್ವಾಯುಧಗಳನ್ನು ಧರಿಸಿಕೊಂಡ್ರೆ ಅಂತ ಹೇಳುವಾಗ ಈತನು ವಾಯುಮಂಡಲದ ಅಧಿಪತಿ. ಮತ್ತೆ ಯೋಹಾನ ಬರೆಸುವ 8ನೇ ಅಧ್ಯಾಯ 44ನಲ್ಲಿ ನಾವು ನೋಡುವಾಗ ಬಿದ್ದು ಹೋದ ದೂತರ ಮತ್ತು ಮನುಷ್ಯರನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವನು ಎಂಬುದನ್ನ ಆ ವಚನ ಓದುವಾಗ ನಮಗೆ ಅರ್ಥ ಆಗ್ತದೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲವ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಸುಳ್ಳಾಡುವಂಥವರು, ಸತ್ಯದಲ್ಲಿ ನಿಲ್ಲದಂಥವರು, ದುರಿಚ್ಛೆಗಳನ್ನ ಹೊಂದಿದಂಥವರು, ಇವರೆಲ್ಲರಿಗೂ ಸೈತಾನು ತಂದೆ. ಸೈತಾನ್ದು ಗ್ಯಾಂಗ್ ಇದೆ. ಮತ್ತು ಈ ಸೈತಾನ್ನು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24 ಮತ್ತು 32ನೇ ವಚನದಲ್ಲಿ ಸೈತಾನನು
ಗೋಧಿಯ ಬೆಳೆಯಲ್ಲಿ ಅಣಜ ಬಿತ್ತುವವನು. ಸೊ ಒಳ್ಳೆ ಬೋಧನೆಗಳ ಜೊತೆಯಲ್ಲಿ ಸುಳ್ಳು ಬೋಧನೆಗಳನ್ನ, ಸುಳ್ಳಾದದ್ದನ್ನ ಈತನು ಬಿತ್ತುವವನು. ಗೋಧಿಯ ಬೆಳೆಯಲ್ಲಿ, ಸಭೆಯಲ್ಲಿ ಈತನ ಕಾರ್ಯಚಟುವಟಿಕೆಗಳು. ವಿಶ್ವಾಸ ಜೀವಿತ ಸುಲಭದ ಜೀವಿತವಲ್ಲ, ಹೋರಾಟದ ಜೀವಿತ. ಲೋಕ, ಸೈತಾನ, ಶರೀರ, ಮೂರು ಶತ್ರುಗಳು ಒಬ್ಬ ವಿಶ್ವಾಸಿಯನ್ನ ಕಾಡ್ತಾ ಇರ್ತದೆ. ಸೊ ಗೋಧಿಯ ಮಧ್ಯದಲ್ಲಿ ಅಣಜವನ್ನು ಬಿತ್ತುವಂತ ಇವನು ಕೆಟ್ಟದ್ದು ಮಾಡಲು ಪ್ರೇರೇಪಿಸುತ್ತಾನೆ. ಕೆಟ್ಟದ್ದನ್ನ ಮಾಡಲು ಪ್ರೇರೇಪಿಸುತ್ತಾನೆ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನೋಡುವಾಗ ಇಸ್ಕರಿಯೋತ ಯೂದನ ಮನಸ್ಸಿನೊಳಗಡೆ ಹೋಗಿ ಅವನನ್ನ ಪ್ರೇರೇಪಿಸಿದನು. ಯೇಸುವನ್ನು ಹಿಡಿದುಕೊಡುವುದಕ್ಕೆ ಪ್ರೇರೇಪಿಸುತ್ತಾನೆ ಈತನು. ಈತನು ಜನರಿಗೆ ಉರುಳಾಗ್ತಾನೆ. 1 ಕೊರಿಂಥ 7:5 ಸೈತಾನ್ನ ಉರುಳಿಗೆ ಉರುಳಾಕುವಂತವನು, ಶಿಕ್ಷಿಸುವಂತವನು. ಅವನ ಕುಯುಕ್ತಿಗಳು, ಯುಕ್ತಿಗಳು ಪ್ರಿಯರೇ ನಮಗೆ ಗೊತ್ತಾಗುವುದಿಲ್ಲ. ನಾವ್ ಯಾರನ್ನೋ ದೂಷಣೆ ಮಾಡ್ತೀವಿ, ಯಾರ ವಿಷಯದಲ್ಲೂ ಮಾತನಾಡ್ತೀವಿ. ಹಾಗೆ ಮಾತಾಡುವುದಕ್ಕೆ ನಿನಗೂ ನನಗೆ ಪ್ರೇರೇಪಣೆ ಮಾಡುವಂತವನು ಸೈತಾನು ಎಂಬುದನ್ನ ಮರೆತು ಹೋಗ್ತೀವಿ. ಸೊ ಸೈತಾನು ಈ ರೀತಿಯಲ್ಲಿ ಲೋಕದಲ್ಲಿಯೂ ವಿಶ್ವಾಸಿಗಳೊಟ್ಟಿಗೂ ಕಾರ್ಯತಂತ್ರಗಳನ್ನ ಅವನು ಮಾಡ್ತಾ ಇರ್ತಾನೆ. ಸೊ ದೇವರು ಸೈತಾನನ್ನು ವಿಶ್ವಾಸಿಗಳನ್ನ ಶೋಧಿಸಲು ಅನುಮತಿಸ್ತಾನೆ. ಯಾವ ರೀತಿಯಲ್ಲಿ ಯೋಬನನ್ನ ಶೋಧಿಸಲು ಅನುಮತಿಸಿದನು. ಯಾಕಂತ ಹೇಳಿದ್ರೆ ಯೋಬನು ಯಥಾರ್ಥವಾಗಿ ದೇವರನ್ನು ಪ್ರೀತಿಸುವನೆಂಬುದನ್ನ ದೇವರು ಲೋಕಕ್ಕೆ ತೋರಿಸಬೇಕಾಯಿತು, ಸೈತಾನನ ದೂತರಿಗೆ ತೋರಿಸಬೇಕಾಗಿತ್ತು. ಆದ್ದರಿಂದ ಯೋಬನನ್ನ ಶೋಧಿಸಲಿಕ್ಕೆ ದೇವರು ಅನುಮತಿಸಿದನು. ಅದೇ ರೀತಿಯಲ್ಲಿ ಪೌಲನನ್ನ ಶೋಧಿಸಲಿಕ್ಕೂ, ಪೇತ್ರನನ್ನು ಶೋಧಿಸಲಿಕ್ಕೂ ದೇವರು ಅನುಮತಿಸ್ತಾನೆ. ಅಂದ್ರೆ ವಿಶ್ವಾಸಿಗಳನ್ನ ಶೋಧಿಸುವುದಕ್ಕೆ ದೇವರು ಅನುಮತಿಸ್ತಾನೆ. ನೀವು 1 ಕೊರಿಂಥ 10ನೇ ಅಧ್ಯಾಯ 13 ವಚನದಲ್ಲಿ ನೋಡುವಾಗ ಓದೋಣ ಅದನ್ನ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನದಲ್ಲಿ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಸೊ ದೇವರು ಶೋಧನೆಗಳನ್ನ ಮನುಷ್ಯರಿಗೆ ಬರಮಾಡುತ್ತಾನೆ, ವಿಶ್ವಾಸಿಗಳಿಗೆ. ಸೊ ಶೋಧನೆಯಾಗುತ್ತಲೇ ವಿಶ್ವಾಸಿಗಳಿಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಸೊ ಗಾಡ್ ಈಸ್ ಆಲ್ರೆಡಿ ಮೇಡ್ ದ ಎಸ್ಕೇಪ್ from the temptations to the children of God. ಈ ಪ್ರೊವಿಷನ್ ಇದೆ, ಈ ಒಂದು ಸಿದ್ಧತೆ ಇದೆ ಎಂಬುದು ಪ್ರತಿಯೊಬ್ಬ ವಿಶ್ವಾಸಿಯು ತಿಳಿದುಕೊಳ್ಳಬೇಕು. ನಾವು ಶೋಧನೆಗೆ ಒಳಗಾಗುವಂತೆ ಸೈತಾನ್ ನಮ್ಮನ್ನು ಪ್ರೇರೇಪಿಸಿದಾಗ ನಾವು ಆತನ ಬಳಿಗೆ ಬಂದಾಗ ನಾವು ಆ ಶೋಧನೆಗಳಿಂದ ಜಯವನ್ನು ಹೊಂದುತ್ತೇವೆ. ಸೊ ಸೈತಾನನು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು ಅವನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನ ರಾಜ್ಯವನ್ನ ಆತನು ನಾಶ ಮಾಡುವುದಕ್ಕಾಗಿ ಆತನು ಬಂದನು. ಸೊ ಇದರ ವಿಷಯದಲ್ಲಿ ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನ ಮತ್ತು 1ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನ ನಾವು ನೋಡೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 13 ಮತ್ತು 14ರಲ್ಲಿ, ದೇವರು ನಮ್ಮನ್ನು ಅಂಧಕಾರದ ದೊರೆತಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ದೊಳಗೆ ಸೇರಿಸಿದನು. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಾಗ ಆತನು ಒಂದು ಮಾತು ಹೇಳಿದ, ತೀರಿತು. ಏನ್ ತೀರಿತು?
ಮನುಷ್ಯನನ್ನ ಸೆರೆ ಹಿಡಿದಂತಹ ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದಂತ ಸೈತಾನನು ಸಂಪೂರ್ಣವಾಗಿ ಸೋಲಿಸಲ್ಪಟ್ಟನು. ಸೊ ಆದ್ರಿಂದ ತೀರಿತು, ಮನುಷ್ಯರಿಗೂ ದೇವರಿಗೂ ಇದ್ದಂತ ಅಡ್ಡಗೋಡೆ ಕೆಡವಲ್ಪಟ್ಟಿತು. ಈಗ ಮನುಷ್ಯನು ನೇರವಾಗಿ ದೇವರ ಬಳಿಗೆ ಬರುವುದಕ್ಕೆ ಅನುಕೂಲವಾಯಿತು ಎಂದು ಆತನು ಸಾರಿದನು. ಸೊ ನಾವು ಮುಂದೆ ಅದೇ ನಾವು ಓದುವಂತಹ ವಾಕ್ಯ 13 ಮತ್ತು 14ರಲ್ಲಿ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಸೊ ನಮ್ಮನ್ನು ಸೆರೆ ಹಿಡಿದಂತ ಪಾಪದಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡಿದನು. ಸೊ ಈಗ ನಾವು ಸೈತಾನನ ಅಥವಾ ಪಾಪದ ಬಂಧನಕ್ಕೆ ಒಳಗಾದವರಲ್ಲ, ಸೈತಾನ ಅಂಧಕಾರದ ರಾಜ್ಯಕ್ಕೆ ಸಂಬಂಧಪಟ್ಟವರಲ್ಲ. ನಾವು ಕತ್ತಲಿಯಿಂದ ಪಾರಾಗಿ ಅಂಧಕಾರದ ರಾಜ್ಯದಿಂದ ಪಾರಾಗಿ ಆತನ ರಾಜ್ಯದಲ್ಲಿ ಸೇರಿಸುವುದಕ್ಕೆ ಯೇಸು ಶಿಲುಬೆಯ ಮೇಲೆ ತೀರಿತು ಎಂದು ಹೇಳಿ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟಾಗ ನಮಗೂ ದೇವರಿಗೂ ಇದ್ದಂತ ಆ ಒಂದು ಅಡ್ಡಗೋಡಿಯಾದಂತ ಪಾಪವು ನಿರ್ನಾಮವಾಗಿ ದೇವರೊಟ್ಟಿಗೆ ಕ್ರಿಸ್ತನ ಮೂಲಕ ನಾವು ಸಂಧಾನವಾಗಿದ್ದೇವೆ. ಸೊ ಇನ್ನು ಕೆಲವು 2-3 ವಿಷಯ ಹೇಳ್ತೀನಿ, ಆ ನಂತರ ಕ್ಲೋಸ್ ಮಾಡುವ. ಸೊ ಆದ್ರಿಂದ ವಿಶ್ವಾಸಿಗಳು ಕ್ರಿಸ್ತನ ಮೂಲಕವಾಗಿ ಜಯವನ್ನು ಹೊಂದುತ್ತಾರೆ ಸೈತಾನನ ಮೇಲೆ. ಇದು ನಮ್ಮ ನೆನಪಿರಲಿ. ಇದಕ್ಕಾಗಿ ಕೆಲವು ವಚನಗಳನ್ನು ನೋಡೋಣ. ನಾವು ಎಚ್ಚರದಿಂದಿರಬೇಕು. ಸೈತಾನು ನಮ್ಮನ್ನ ಹೆಜ್ಜೆ ಹೆಜ್ಜೆಗೆ ಈ ಲೋಕದಲ್ಲಿ ಪರೀಕ್ಷಿಸುತ್ತಾನೆ, ಪರಿಶೋಧಿಸುತ್ತಾನೆ, ತಂತ್ರಗಳೇ ಸಿಕ್ಕುತ್ತಾನೆ ಅನ್ನುವಂತ ಅರಿವು ವಿಶ್ವಾಸಕ್ಕೆ ಗೊತ್ತಿರಬೇಕು. ನಮಗೊಬ್ಬ ವೈರಿ ಇದ್ದಾನೆ, ಆತನು ಸೈತಾನ್ ಎಂಬುದಾಗಿ. ಅವನಿಗೆ ನಾವು ಅವಕಾಶ ಕೊಡಬಾರದು. ಎಚ್ಚರದಿಂದಿರಬೇಕು. ನಾವು 1 ಪೇತ್ರ 5ನೇ ಅಧ್ಯಾಯ 8 ಮತ್ತು 9ರಲ್ಲಿ ಅವನಿಗೆ ನಾವು ಅವಕಾಶ ಕೊಡಬಾರದು. ಅವಕಾಶ ಕೊಟ್ರೆ ಆತನು ನಮ್ಮೊಳಗಡೆ ಬರುತ್ತಾನೆ. ಎಫೆಸೆ 4:27ರಲ್ಲಿ ಅವನಿಗೆ ನೀವು ಅವಕಾಶ ಕೊಡಬೇಡ್ರಿ, ಸೈತಾನಿಗೆ ಅವಕಾಶ ಕೊಡಬೇಡ್ರಿ. ಸುಳ್ಳು ಮಾತಾಡುವುದಕ್ಕೆ, ಕಳುವು ಮಾಡುವುದಕ್ಕೆ, ಮೋಸ ಮಾಡುವುದಕ್ಕೆ ನೀವು ಅವಕಾಶ ಕೊಟ್ಟಾಗ ಅವನು ನಿಮ್ಮನ್ನ ಈ ತಂತ್ರಗಳಲ್ಲಿ ಸಿಕ್ಕಿ ಹಾಕಿಸ್ತಾನೆ. ಅದರ ಬದಲಿಗೆ ಅವನನ್ನು ಎದುರಿಸಿರಿ. ಯಾಕೋಬ 4:7 ದೇವರ ಸಮೀಪಕ್ಕೆ ಬನ್ನಿರಿ, ಸೈತಾನನ್ನು ಎದುರಿಸಿರಿ, ಆಗ ನಿಮ್ಮನ್ನು ಬಿಟ್ಟು ನಾವು ಎದುರಿಸಬೇಕಾಗ್ತದೆ. ಸೊ ಈ ಎಚ್ಚರಿಕೆಗಳನ್ನ ನಾವು ಅನುಸರಿಸುವಾಗ ಸೈತಾನನನ್ನ ನಾವು ಜಯಿಸಬಹುದು. ಅವನ ತಂತ್ರೋಪಾಯಗಳನ್ನ, ದೇವರು ಕೊಡುವ ಸರ್ವಾಯುಧಗಳನ್ನ ಧರಿಸಿಕೊಳ್ಳಿರಿ. ಎಫೆಸೆ 6ನೇ ಅಧ್ಯಾಯ 11ರಿಂದ 18ರವರೆಗೂ ಅವನ ತಂತ್ರಗಳನ್ನು ತಿಳಿದುಕೊಳ್ಳ್ರಿ. 2 ಕೊರಿಂಥ 2:11 ಯಾವ ತರದ ತಂತ್ರ ಹುಡ್ತಾನೆ? ಹೆಂಡತಿಯ ಮೂಲಕವಾಗಿ, ವಿಶ್ವಾಸದ ಹೆಂಡತಿಯ ಮೂಲಕವಾಗಿ ತಂತ್ರ ಹುಡ್ತಾನೆ, ಗಂಡನ ಮೂಲಕವಾಗಿ ತಂತ್ರ ಹುಡ್ತಾನೆ, ಮಕ್ಕಳ ಮೂಲಕವಾಗಿ ತಂತ್ರ ಹುಡ್ತಾನೆ, ಸೇವಕರ ಮೂಲಕವಾಗಿ ತಂತ್ರ ಹುಡ್ತಾನೆ, ವಿಶ್ವಾಸಿಗಳ ಮೂಲಕವಾಗಿ ತಂತ್ರ ಹುಡ್ತಾನೆ, ಸಭೆಯವರ ಮೂಲಕವಾಗಿ ತಂತ್ರ ಹುಡ್ತಾನೆ. ಈ ತಂತ್ರವನ್ನ ನಾವು ಅರಿತವರಾಗಿರ್ಬೇಕು. ಅವನನ್ನು ನಾವು ಜಯಿಸಬೇಕಾದ್ರೆ ದೇವರ ಬಲ ನಮಗಿರಬೇಕು. ಸೊ ಯೇಸು ಎದುರಿಸಿದ್ದು ವಾಕ್ಯದ ಬಲದಿಂದ, ವಾಕ್ಯದಿಂದ ನಾವು ಆಧಾರ ಮಾಡಿಕೊಳ್ಬೇಕು. ಮತ್ತಾಯ 4ನೇ ಅಧ್ಯಾಯ 1ರಿಂದ 11 ವಚನಗಳು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯ ಉಂಟು. ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಾಗ ಸೈತಾನನು ಅವನು ನಮ್ಮನ್ನು ಬಿಟ್ಟು ಓಡ್ತಾನೆ. ಎಫೆಸೆ 1ನೇ ಅಧ್ಯಾಯ 19-22ರಲ್ಲಿ ಇದು ಲಿಖಿತವಾಯಿತು. ಎಫೆಸೆ 1:19-22. ಪವಿತ್ರಾತ್ಮನ ಮೇಲೆ ನಾವು ಆಧಾರಗೊಳ್ಳುವಾಗ ನಾವು ಜಯವನ್ನ ಹೊಂದುತ್ತೇವೆ. 8ನೇ ಅಧ್ಯಾಯ ರೋಮ 1-13 ವಚನಗಳನ್ನು ಓದುವಾಗ ವಿವಿಧ ರೀತಿಯಲ್ಲಿ ಪರಿಶುದ್ಧಾತ್ಮನ ಆತುಕೊಳ್ಳುವಾಗ ಜಯ ಸಿಗ್ತದೆ ಅನ್ನುವಂಥದ್ದನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ಸೊ ಇದು ಇಷ್ಟು. ಕಡೆಯದಾಗಿ ಈ ಸೈತಾನನನ್ನ ದೇವರು ಒಂದು ದಿವಸ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಈಗ ಸೈತಾನನು ಸೋತು ಹೋಗಿದ್ದಾನೆ. ಅವನಿಗೆ ಜನರ ಮೇಲೆ ಹಿಡಿತ ಇಲ್ಲ, ವಿಶ್ವಾಸಿಗಳ ಮೇಲೆ. ಅವಿಶ್ವಾಸಿಗಳನ್ನು ಬಂಧನದಲ್ಲಿ ಇಡ್ತಾನೆ. ಒಬ್ಬನು ಕ್ರಿಸ್ತನ ಬಳಿಗೆ ಬರುವಾಗ ಅವನಿಗೆ ಸೈತಾನ್ನ
ಅಧಿಕಾರ, ಸೈತಾನ ರಾಜ್ಯದಿಂದ ಬಿಡುಗಡೆ, ಪಾಪಗಳ ಮೇಲೆ ಜಯ ಅವನಿಗೆ ಲಭ್ಯವಾಗ್ತದೆ. ಸೊ ಆದರೂ ಸೈತಾನನನ್ನು ದೇವರು ಈ ಲೋಕದಲ್ಲಿಟ್ಟಿದ್ದಾನೆ. ಅವನ ವಾಯಿದೆ ಬರುವವರೆಗೂ ಕಾರಣ ಗೊತ್ತಿಲ್ಲ. ನಾನು ಕೆಲವು ಕಾರಣಗಳನ್ನು ಹೇಳಿದೆ. ವಿಶ್ವಾಸಿಗಳನ್ನ ಶೋಧಿಸುವುದಕ್ಕಾಗಿ, ಜನರನ್ನ ಮರಳುಗೊಳಿಸುವುದಕ್ಕಾಗಿ ಆತನನ್ನಿಟ್ಟಿದ್ದಾನೆ. ಅದು ದೇವರ ಉದ್ದೇಶ ನಮಗೆ ಅಷ್ಟು ಗೊತ್ತಾಗುವುದಿಲ್ಲ. ಗೊತ್ತಿರುವಂತ ವಿಷಯದಲ್ಲಿ ನಾವು ಮಾತನಾಡೋಣ. ಸೊ ಕಡೆಯದಾಗಿ ಈ ಸೈತಾನಿಗೆ ದೇವರು ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಅನ್ನುವಂಥ ವಿಷಯವನ್ನ ಹೇಳಿ ಈ ಅಧ್ಯಯನವನ್ನ ಮುಗಿಸೋಣ. ಸೊ ಸೈತಾನು ನಾಶನ ಆಗುವಂಥದ್ದನ್ನ ನಾವು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ನೀವು ಓದಿಕೊಳ್ಳುವಾಗ ಸೈತಾನನು ಮತ್ತು ಅವನ ಇತರ 2 ಜನ ಸಹಚಾರಿಗಳು, ಸುಳ್ಳು ಪ್ರವಾದಿ ಮತ್ತು 20ನೇ ಅಧ್ಯಾಯಕ್ಕೆ ಬರುವಾಗ ಸೊ ಘಟಸರ್ಪ ಇವರ ಸಂಪೂರ್ಣ ಬಂಧನ ಮತ್ತು ಅವರನ್ನ ಅಗ್ನಿಗಂಧಕಗಳಿಗೆ ತಳ್ಳುವಂತಹ ಕಾರ್ಯ 20ನೇ ಅಧ್ಯಾಯ ನಡೀತದೆ. ನೋಡ್ರಿ, 25ನೇ ಅಧ್ಯಾಯ ಮೊದಲು 2 ವಚನಗಳಲ್ಲಿ ಅವನು ಬಂಧನದಲ್ಲಿ ಇಡಲ್ಪಡ್ತಾನೆ 1000 ವರ್ಷಗಳ ಕಾಲ. ಆಮೇಲೆ 7ನೇ ವಚನದಲ್ಲಿ 1000 ವರ್ಷಗಳಾದ್ಮೇಲೆ ಸ್ವಲ್ಪ ಕಾಲ ಅವನಿಗೆ ಬಿಡುಗಡೆ ಆಗ್ತದೆ. ಆ ನಂತರ ಅವನನ್ನ ಬೆಂಕಿ ಗಂಧಕಗಳಿರುವಂತಹ ಕೆರೆಗೆ ದೊಬ್ಬಲ್ಪಡ್ತಾನೆ, ಸರ್ವನಾಶ ಆಗ್ತಾನೆ. 10ನೇ ವಚನದಲ್ಲಿ ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನ ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರು ಹಗಲಿರಳು ಯುಗಾಂತರಗಳಲ್ಲಿ ಯಾತನೆ ಪಡುವರು. ಸೊ ಅವರಿಗೆ ಕಾಲ ಇದೆ. ಈ ಒಂದು ಸಭಾ ಕಾಲದಲ್ಲಿ ಅವರು ಫ್ರೀ ಆಗಿ ಓಡಾಡುವುದಕ್ಕೂ, ಜನರನ್ನು ಮೋಸಗೊಳಿಸುವುದಕ್ಕೂ, ವಿಶ್ವಾಸಿಗಳನ್ನು ಮರಳುಗೊಳಿಸುವುದಕ್ಕೂ ದೇವರು ಅನುಮತಿಸಿದ್ದಾನೆ. ಆದರೆ ವಿಶ್ವಾಸಿಗಳಿಗೆ ಜಯವನ್ನು ಕೂಡ ಆತನು ಇಟ್ಟಿದ್ದಾನೆ. ಅದನ್ನು ನಾವು ಎಚ್ಚರಿಕೆಯಾಗಿದ್ದು ದೇವರ ಜೊತೆಯಲ್ಲಿದ್ದಾಗ, ದೇವರು ಕೊಡುವಂತ ಸರ್ವಾಧಿವನ್ನು ಧರಿಸಿಕೊಳ್ಳುವಾಗ ಈ ಸೈತಾನನ್ನು ನಾವು ಜಯಿಸುತ್ತೇವೆ. ಸೈತಾನಿಗೆ ಅಂತ್ಯ ಉಂಟು. ಅದು 1000 ವರ್ಷಗಳ ಕ್ರಿಸ್ತನ ಈ ಲೋಕದ ಆಳ್ವಿಕೆ ಆದ ಮೇಲೆ ಅವನನ್ನ ದೇವರು ಬೆಂಕಿ ಗಂಧಕಗಳಿರುವಂತ ಕೆರೆಗೆ ದೊಬ್ಬಲ್ಪಡ್ತಾನೆ, ನಾಶವಾಗ್ತಾನೆ. ಅಲ್ಲಿವರೆಗೂ ಸೈತಾನು ಈ ಲೋಕದಲ್ಲಿ ಇದ್ದಾನೆ, ಸಭೆಯಲ್ಲಿದ್ದಾನೆ, ಸಭಾ ಜನರ ಮಧ್ಯದಲ್ಲಿ ಓಡಾಡ್ತಾ ಇದ್ದಾನೆ, ಸಭೆಯ ಹೊರಗಡೆ ಇದ್ದಾನೆ. ಸೊ ಈ ಸೈತಾನ್ನ ತಂತ್ರೋಪಾಯಗಳನ್ನು ತಿಳಿದುಕೊಂಡು ವಿಶ್ವಾಸಿಗಳು ಬಹಳ ಜಾಗೃತಿಯಿಂದ ದೇವರನ್ನು ಆಧಾರ ಮಾಡಿಕೊಂಡು ನಾವು ನಡೆಯುವಾಗ ಸೈತಾನನ್ನು ಜಯಿಸುತ್ತೇವೆ ಮತ್ತು ದೇವರಿಗೆ ಯೋಗ್ಯವುಳ್ಳ ಮಕ್ಕಳಾಗಿ ಜೀವಿಸುತ್ತೇವೆ. ಇಂಥ ಜಯವನ್ನು ತಂದುಕೊಟ್ಟಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಸೈತಾನನನ್ನ ಸೋಲಿಸಿದ್ದಾನೆ. ಸೈತಾನಿಗೆ ಸೋತು ಹೋದಂತಹ ಆತನು ಅಧಿಕಾರವಿಲ್ಲದಂತವನು. ಆದರೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತೇಳಿ ಓಡಾಡುವುದಕ್ಕೆ ದೇವರು ಅನುಮತಿ ಮಾಡಿದ್ದಾನೆ. ಹಿಂಸೆಗಳನ್ನು ಕೂಡ ಸೈತಾನ್ನೇ ಬರಮಾಡುವ ಆತನು. ಸೊ ಇದು ನೀವು 2ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ಓದುವಾಗ ಸುಮರ್ಣ ಸಭೆಗೆ ಬರೆಯುವ ಮಾತಾಡ್ತಾನೆ. ನಿಮಗೆ 10 ದಿವಸಗಳ ಕಾಲ ಸಂಕಟ ಉಂಟು, ಧೈರ್ಯವಾಗಿರ್ರಿ, ಸಾಯಬೇಕಾದ್ರೂ ನಂಬಿಕಸ್ಥರಾಗಿರ್ರಿ ಅಂತೇಳಿ ಆ ಸಭೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಸೊ ಅದರಿಂದ ಕ್ಷಮಿಸಿ, ಒಂದು 10 ನಿಮಿಷ ಜಾಸ್ತಿ ಆಯ್ತು ನಾನು ಮಾತಾಡಿದ್ದು. ಆದ್ರೂ ಈ ಒಂದು ಟಾಪಿಕ್ ಮುಗಿಸ್ಬಿಡೋಣ ಅಂತ ಹೇಳಿ ನಾನು ಹೆಚ್ಚು ಸಮಯ ತೆಗೆದುಕೊಂಡೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ವೈರ್ಯ ತಂತ್ರಗಳನ್ನು ತಿಳಿದುಕೊಂಡು ಸೈತಾನು ಸೋತು ಹೋದಂಥವನು, ಅವನಿಗೆ ಜಯವೊಂದಲಿಕ್ಕೆ ಅಧಿಕಾರವಿಲ್ಲ, ಜಯವೊಂದಲಿಕ್ಕೆ ಆಗುವುದಿಲ್ಲ, ಮೋಸಗೊಳಿಸ್ತಾನೆ. ಆದರೆ ಅವನ ತಂತ್ರಗಳನ್ನು ತಿಳಿದುಕೊಂಡು ಯೇಸುವಿನ ಮೇಲೆ ಆಧಾರ ಮಾಡಿಕೊಂಡು ಯೇಸು ಜಯ ತಂದಿದ್ದಾನೆ ಅಂತೇಳಿ ಯೇಸುವಿನ ಹೆಸರಿನಲ್ಲಿ ನಾವು ನಂಬಿಕೆಯಿಂದ ಅವನನ್ನು ಜಯಿಸಬಹುದು. ಅವನ ತಂತ್ರೋಪಾಯಗಳನ್ನು ಜಯಿಸಿ ದೇವರಿಗೆ ಯೋಗ್ಯವುಳ್ಳ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆ ಮಾಡಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು.